ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಮೋಸ್ಟ್ ಆಫ್ ಯು ಆರ್ ವಂಡ್ರಿಂಗ್ ಏನಪ್ಪ ಇಂಗ್ಲೀಷ್ ಟೀಚರ್ ಬಂದು ಕನ್ನಡದಲ್ಲಿ ಹೇಳ್ಕೊಡ್ತಿದ್ದಾರೆ ಆ್ಯಂಡ್ ಮೋಸ್ಟ್ ಆಫ್ ಯು ಆರ್ ಆಲ್ಸೋ ವಂಡ್ರಿಂಗ್ ಯಾರಪ್ಪ ಇವ್ರು ಹೊಸ ಕನ್ನಡ ಫ್ಯಾಕಲ್ಟಿ ಅಂತ. ಇನ್ ಆರ್ಡರ್ ಟು ಎನ್ಶೋರ್ ದಟ್ ಯು ಕ್ರ್ಯಾಕ್ ದಿ ಎಕ್ಸಾಮಿನೇಷನ್, ನಿಮ್ಮ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ನ ಸಿಂಪ್ಲಿಫೈ ಮಾಡೋದಕ್ಕೆ ನಾವು ನಿಮ್ಮ ಸ್ಪರ್ಧಾ ಲೈನ್ಸ್ ಈಗ ಸ್ಪರ್ಧಾ ಲೈನ್ಸ್ ಬೈಲಿಂಗ್ವಲ್ ನ್ಯೂಸ್ ಅನಾಲಿಸಿಸ್ನ ಮಾಡ್ತಿದ್ದೀವಿ. ವಾಟ್ ವಿ ವಿಲ್ ಹ್ಯಾವ್ ಈಸ್ ಅನ್ ಅನಾಲಿಸಿಸ್ ಇನ್ ಇಂಗ್ಲೀಷ್ ಆ್ಯಸ್ ವೆಲ್ ಆಸ್ ಇನ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ನಾವು ನಿಮ್ಮ ಸ್ಪರ್ಧಾ ಲೈನ್ಸ್ ಈಗ ಅನಾಲಿಸಿಸ್ ಮಾಡ್ತಿದ್ದೀವಿ. ಏನಕ್ಕೆ ಈ ಇನಿಷಿಯೇಟಿವ್ ಬೈಲಿಂಗಲ್ ತೊಗೊಂಡ್ವಿ ಅಂತಂದರೆ, ಸರಿಸುಮಾರು ಜನ ನಮಗೆ ಸ್ಟೇಟ್ಮೆಂಟ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಅಂತಂದರೆ, ಇಂಗ್ಲೀಷ್ ಕಂಟೆಂಟ್ ಬರ್ತಿದೆ, ಇಂಗ್ಲೀಷ್ ಕಂಟೆಂಟಲ್ಲಿ ಸುಮಾರು ಕಂಟೆಂಟ್ ಕನ್ನಡದಲ್ಲಿ ಬರ್ತಿಲ್ಲ, ಆ್ಯಂಡ್ ಸಿಮಿಲರ್ಲಿ ದೆರ್ ಆರ್ ಮೆನಿ ಆರ್ಟಿಕಲ್ಸ್ ವಿಚ್ ಆರ್ ಬೀಯಿಂಗ್ ಡಿಸ್ಕಸ್ಡ್ ಇನ್ ಕನ್ನಡ ವಿಚ್ ಇಸ್ ನಾಟ್ ಅವೈಲಬಲ್ ಇನ್ ಇಂಗ್ಲೀಷ್. ಇನ್ ಆರ್ಡರ್ ಟು ಸಿಂಪ್ಲಿಫೈ, ಇನ್ ಆರ್ಡರ್ ಟು ಮೇಕ್ ದೀಸ್ ಕಾನ್ವರ್ಸೇಷನ್ಸ್ ಬ್ಯೂಟಿಫುಲ್ ಆ್ಯಂಡ್ ಇಂಪ್ಯಾಕ್ಟ್ಫುಲ್, we have come up with Spardha Lines bilingual. ಈ ಬೈಲಿಂಗ್ವಲಲ್ಲಿ ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲನೇಷನ್ ನಡೆಯುತ್ತೆ, ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲನೇಷನ್ ನಡೆಯುತ್ತೆ. ನಿಮಗೆ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ ಯಾವ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬೇಕಾಗುತ್ತೋ ಪ್ರತಿಯೊಂದನ್ನು ನಾವು ನಿಮ್ಮ ಸ್ಪರ್ಧಾ ಲೈನ್ಸ್ ಈ ಒಂದು ಇನಿಷಿಯೇಟಿವ್ ಆಫ್ ಸ್ಪರ್ಧಾ ಲೈನ್ಸ್ ಬೈಲಿಂಗ್ವಲಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಎಲ್ಲ ಡೈನಾಮಿಕ್ ಕಂಟೆಂಟ್ ನ್ಯೂಸ್ ಪೇಪರಲ್ಲಿ ನಾವು ಪಿಕ್ ಮಾಡಿ ನಮ್ಮ ಕಂಟೆಂಟ್ ಬೆಸ್ಟ್ R&D ಟೀಮಿಂದ ತೊಗೊಂಡು ನಿಮಗೆ ಈ ಡಿಸ್ಕಷನ್ ಪಾಯಿಂಟ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಾವು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ನಿಮ್ಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಪ್ರತಿ ಸರಿ ನಾವು ಎಕ್ಸಾಮ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೀತಿದ್ದೀವಿ ಅಂತಂದರೆ ನಮ್ಮ ಪ್ರಯತ್ನಗಳು ಕೆಲವೊಮ್ಮೆ ಕುಗ್ತಾ ಹೋಗುತ್ತೆ. ಏನಕ್ಕೆ ಈ ಎಕ್ಸಾಮ್ ಬರೀತಿದ್ದೀವಿ, ಈ ಎಕ್ಸಾಮ್ ನಾನು ಎಫರ್ಟ್ಸ್ ಹಾಕ್ತಾನೆ ಇದ್ದೀನಿ, ಪಾಸ್ ಆಗ್ತಾನೆ ಇಲ್ವಲ್ಲ ಅಂತ ನಿಮಗೆ ಒಂದು ಯೋಚನೆ ಬರ್ಬೋದು. ಆ ಒಂದು ಸಮಯದಲ್ಲಿ ಯೋಚನೆ ಮಾಡಿ, ರಾಮಾಯಣದಲ್ಲಿ ನಮ್ಮ ರಾಮ, ಮೊನ್ನೆ ತಾನೇ ನಾವು ದೇವಸ್ಥಾನ ಓಪನಿಂಗ್ ಕೂಡ ಮಾಡಿದ್ದೀವಿ, ಅವ್ರ ವ್ಯಾಲ್ಯೂ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್. ಅವ್ರು ಹೇಳ್ತಾರೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಏನಿದ್ರ ಅರ್ಥ ಅಂದರೆ, ಮದರ್ ಆ್ಯಂಡ್ ಮದರ್ಲ್ಯಾಂಡ್ ಆರ್ ಗ್ರೇಟರ್ ದ್ಯಾನ್ ಆಲ್ ಹೆವನ್ಸ್ ಅಂತ ಹೇಳ್ತಾರೆ. ನನ್ನ ದೇಶಕ್ಕೋಸ್ಕರ, ನನ್ನ ತಾಯಿಗೋಸ್ಕರ ನಾನು ಪ್ರಾಣಾರ್ಪಣೆ ಮಾಡಬೇಕು, ಇಷ್ಟಪಡಬೇಕು, ಅದು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತ ಶ್ರೀರಾಮ ಅವ್ರ ತಮ್ಮರಾದ ಲಕ್ಷ್ಮಣರಿಗೆ ಹೇಳ್ತಾರೆ. ಸೊ ನೀವು ನಮ್ಮ ದೇಶ ಸೇವೆ ಮಾಡಲಿಕ್ಕೆ ಈ ಒಂದು ಎಕ್ಸಾಮ್ನ ತೊಗೊಳ್ತಿದ್ದೀರಾ. ಸೊ ನೀವು ಒಂದು ವೇಳೆ ಯಾವತ್ತೇ ಆದರೂ ಕುಗ್ಗಿದ್ದಲ್ಲಿ ಈ ಒಂದು ಸ್ಟೇಟ್ಮೆಂಟ್ನ ಜ್ಞಾಪಕ ಇಟ್ಕೊಳ್ಳಿ. ನಮ್ಮ ದೇಶ ಸೇವೆಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅದೇ ಥರನೇ ಇಟ್ ಆಲ್ಸೋ ಗಿವ್ಸ್ ಯು ಅವೆನ್ಯೂಸ್ ಟು ಎಕ್ಸ್ಪ್ಲೋರ್, ಇಟ್ ಆಲ್ಸೋ ಗಿವ್ಸ್ ಯು ಅವೆನ್ಯೂಸ್ ಟು ಸರ್ವ್ ದ ಕಂಟ್ರಿ ಆ್ಯಸ್ ವೆಲ್. ಆ್ಯಂಡ್ ನಿಮ್ಗೊಂದು ಒಳ್ಳೆ ಇಂಟೆನ್ಷನ್ ಇರುತ್ತೆ ಒಂದು ಎಕ್ಸಾಮ್ ಬರೀಲಿಕ್ಕೆ ಮುಂಚೆ. ಆ ಇಂಟೆನ್ಷನ್ನ ಸಕ್ಸಸ್ಫುಲ್ ಮಾಡಲಿಕ್ಕೋಸ್ಕರ ನೀವು KS ಎಕ್ಸಾಮನ್ನು ಬರೀತಿದ್ದೀರಾ, KS ಎಕ್ಸಾಮಿನೇಷನ್ ಫೈನಲ್ ಲಿಸ್ಟಲ್ಲಿ ನಿಮ್ಮನ್ನು ನೀವು ನೋಡೋದಕ್ಕೆ ಇಷ್ಟಪಡ್ತಿದ್ದೀರಾ. ಹಾಗಾಗಿ ಕಂಟಿನ್ಯೂ ದ ಪ್ರಿಪ್ರೇಷನ್ ಡಿಸ್ಪೈಟ್ ಆಲ್ ದ ಪಿಟ್ಫಾಲ್ಸ್ ದಟ್ ಯು ಸಿ ಇನ್ ಯೋರ್ ಎಂಟೈರ್ ಪ್ರಿಪ್ರೇಷನ್. ನಿಮ್ಗೇನೇ ಅಡಚಣೆಗಳು ಬರಲಿ, ಏನೇ ಕಷ್ಟಗಳು ಬರಲಿ, ನೀವು ಫೈನಲ್ ಗೇಟ್ ಡೆಸ್ಟಿನಿ ರೀಚ್ ಆಗೋ ತನಕ ಈ ಎಕ್ಸಾಮ್ನ ಕೊಡ್ತಾನೆ ಇರಿ. In order to make sure that you reach your magical destiny, make your dream into reality, we at Spardha Lines are coming up with KS ಪ್ರಿಲಿಮ್ಸ್ ಕಮ್ ಮೇನ್ಸ್ ಕ್ಲಾಸಸ್. ನಾವು ಯಾವುದೇ ಒಂದು ಎಕ್ಸಾಮ್ ತೊಗೊಳ್ಬೇಕಾದ್ರೆ ಆ ಎಕ್ಸಾಮಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ, ಯಾವ ಥರ ಕ್ವೆಶನ್ಸ್ನ ಕೇಳಬಹುದು, ಇದು ನಮಗೆ ಕ್ಲಿಯರಾಗಿ ಗೊತ್ತಾಗಿರಬೇಕಾಗತ್ತೆ. ಮತ್ತು ಕೆಲವೊಂದು ಕಾನ್ಸೆಪ್ಟ್ಸು ನಮಗೆ ಅರ್ಥ ಆಗ್ತಿರಲ್ಲ. ಆ ಕಾನ್ಸೆಪ್ಟ್ಸ್ನ ಸಿಂಪ್ಲಿಫೈ ಮಾಡಬೇಕಾಗತ್ತೆ. ನಾನು ಕ್ವೆಶನ್ಸ್ ಕೇಳಬೇಕಾಗುತ್ತೆ, ನೀವು ಕೇಳುವಂತಹ ಕ್ವೆಶನ್ಸ್ನ ನಾವು ನಿಮಗೆ ಸಿಂಪ್ಲಿಫೈ ಮಾಡಿ ಆನ್ಸರ್ ಮಾಡ್ತೀವಿ. ಸೊ ಏನು ಯೋಚನೆ ಮಾಡ್ತಿದ್ದೀರಾ, ಬನ್ನಿ ನಮ್ಮ ಸ್ಪರ್ಧಾ ಲೈನ್ಸ್ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ನ ನೀವು ಇಮಿಡಿಯೇಟ್ ಜಾಯ್ನ್ ಆಗಿ. ನಮ್ಮ ಈ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸಲ್ಲಿ ಎಕ್ಸ್ಪರ್ಟ್ ಗೈಡೆನ್ಸ್ ಇರುತ್ತೆ, ನಿಮಗೆ ಮ್ಯಾಗ್ಝಿನ್ ಕೊಡ್ತೀವಿ, ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಟೆಸ್ಟ್ ಸೀರೀಸ್ ಫೋರ್ಟ್ನೈಟ್ಲಿ ಕಂಡಕ್ಟ್ ಆಗುತ್ತೆ, ಸ್ಪೆಷಲ್ ಕ್ಲಾಸಸ್ ಫಾರ್ ಕಮ್ಯುನಿಕೇಷನ್ ಇರುತ್ತೆ, ಒನ್ ಫೀಡ್ಬ್ಯಾಕ್ ಇರುತ್ತೆ, ಡೈಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ ಇರುತ್ತೆ, ಕಾಂಪ್ಲಿಮೆಂಟ್ರಿ ಆಕ್ಸೆಸ್ ಟು ಸ್ಟೇಟ್ ವೈಡ್ ಮಂತ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ, DSCRT NCERT ಫೌಂಡೇಶನ್ ಕ್ಲಾಸಸ್ ಇರುತ್ತೆ, ಕೋರ್ಸ್ ಸ್ಟ್ರಾಟಜಿಕಲಿ ಡಿಸೈನ್ ಬೈ ದ ಬೆಸ್ಟ್ ಕಂಟೆಂಟ್ ಟೀಮ್. ಸೊ ದಟ್ ನೀವು ಎಲ್ಲರೂ ಕ್ಲಿಯರ್ ಆಗಲಿ ಅಂತ ನಾವು ಈ ಒಂದು ಇನಿಷಿಯೇಟಿವ್ನ ತೊಗೊಂಡಿದ್ದೀವಿ. So what is that you have to do? Join the Spardha Lines classes, both online or offline. ಯಾವ್ದು ನಿಮಗೆ ಸೂಕ್ತ ಅನಿಸುತ್ತೋ ಆ ಒಂದು ಕಾರ್ಯಕ್ರಮಕ್ಕೆ, ಆ ಒಂದು ಆಫ್ಲೈನ್ ಅಥವಾ ಆನ್ಲೈನ್ ಕ್ಲಾಸ್ ರೂಮ್ ಪ್ರೋಗ್ರಾಮಿಗೆ ನೀವು ಜಾಯ್ನ್ ಆಗಿ. ಜಾಯ್ನ್ ಆದಮೇಲೆ ನಿಮಗೆ ಬೆಸ್ಟ್ ಕಂಟೆಂಟ್ ಆ್ಯಂಡ್ ಬೆಸ್ಟ್ ಟೀಚಿಂಗ್ ದೊರೆಯುತ್ತೆ. ಇದರಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಅಂತ ನೋಡಿದಾಗ ಹೇಗೆ ನಾವು ಇದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಫಸ್ಟಲ್ಲಿ ಇದು ಇತಿಹಾಸ 1, ಇತಿಹಾಸ 2, ಇತಿಹಾಸ 3, ಆರ್ಥಿಕತೆ, ಭೂಗೋಳ, ಸೋನ್ ಅಂಡ್ ಸೋ ಫೋರ್ತ್ ಅಂತ ಇರುತ್ತೆ. ಸೊ ಈ ಟೆಸ್ಟ್ ತೊಗೊಂಡಾಗ ನಿಮಗೆ
ಎಕ್ಸಾಮ್ ಕ್ಲಿಯರ್ ಆಗೋದಕ್ಕೆ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಸಬ್ಸಿಕ್ವೆಂಟಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಈ ನಮ್ಮ ಕರೆಂಟ್ ಅಫೇರ್ಸ್ ಈಗ ನಾವು ಬೈಲಿಂಗ್ವಲಲ್ಲಿ ಹೋಗ್ತಿದ್ದೀವಿ. ಅಂದರೆ ನಾವು ಇಂಗ್ಲೀಷ್ ಕಂಟೆಂಟ್ ಕೂಡ ಕೊಡ್ತೀವಿ, ಕನ್ನಡ ಕಂಟೆಂಟ್ ಕೂಡ ಕೊಡ್ತೀವಿ. ಸೊ ವಿ ಗೋನಾ ಎಕ್ಸ್ಪ್ಲೇನ್ ಅ ಪರ್ಟಿಕ್ಯುಲರ್ ಟಾಪಿಕ್ ಬೋತ್ ಇನ್ ಇಂಗ್ಲೀಷ್ ಆಸ್ ವೆಲ್ ಆಸ್ ಇನ್ ಕನ್ನಡ, ಸೊ ದಟ್ ಫಾರ್ ದೋಸ್ ಆಫ್ ಯು ಹೂ ಡು ನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಯು ಕ್ಯಾನ್ ಗೋ ಹೆಡ್ ವಿತ್ ಇಂಗ್ಲೀಷ್. ಫಾರ್ ದೋಸ್ ಆಫ್ ಯು ಹೂ ಅಂಡರ್ಸ್ಟ್ಯಾಂಡ್ ಕನ್ನಡ ನಾವು ನಿಮಗೆ ಕನ್ನಡದಲ್ಲಿ ಮಾಡ್ತೀವಿ. ಸೊ ಇಬ್ಬರಿಗೂ ನಾವು ಏನು ಮಾಡ್ತಿರೋದು, ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಸೊ ದ ಫಸ್ಟ್ ಟಾಪಿಕ್ ಫಾರ್ ದ ಡೇ ಇಸ್ ಕ್ವಾಂಟಮ್ ಟೆಕ್ನಾಲಜಿ ಹಬ್ಸ್. ನಮ್ಮ ಇವತ್ತಿನ ಫಸ್ಟ್ ಟಾಪಿಕ್ ಬಂದು ಕ್ವಾಂಟಮ್ ಟೆಕ್ನಾಲಜಿ ಹಬ್ಸ್. ಇದರ ಕಂಟೆಕ್ಸ್ಟ್ ಏನು, ಏನಕ್ಕೆ ನಾವು ಇದನ್ನು ಡಿಸ್ಕಸ್ ಮಾಡ್ತಿದ್ದೀವಿ? ದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಲ್ ಇನ್ವೈಟ್ ಪ್ರೀ ಪ್ರಪೋಸಲ್ಸ್ ಫಾರ್ ಸೆಟ್ಟಿಂಗ್ ಅಪ್ ಸ್ಪೆಷಲ್ ಥೀಮೆಟಿಕ್ ಹಬ್ಸ್ ರಿಲೇಟೆಡ್ ಟು ಕ್ವಾಂಟಮ್ ಟೆಕ್ನಾಲಜಿ ಆಸ್ ಪಾರ್ಟ್ ಆಫ್ 9th India International Science Festival in Faridabad, Haryana from Jan 17th to 20th of 2024. ಏನು ಈ ಸಂದರ್ಭ, ಏನಕ್ಕೆ ಈ ಕಂಟೆಕ್ಸ್ಟ್ ಬಂತು? ಈ ಪ್ರಪೋಸಲಲ್ಲಿ ವಿ ಹ್ಯಾವ್ ಟು ಕೀನ್ಲಿ ಲುಕ್ ಆನ್ ಟೂ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ದರ್ ಆರ್ ಟೂ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಹಿಯರ್. ಒನ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಕಾನ್ಸೆಪ್ಟ್ ಆಫ್ ಕ್ವಾಂಟಮ್ ಟೆಕ್ನಾಲಜಿ. ಸೆಕೆಂಡ್ ಇಸ್ ದಿ ಕನ್ಸೆಪ್ಟ್ ಆಫ್ ಪ್ರೀ ಪ್ರಪೋಸಲ್ಸ್. ನಾವು ಈ ಒಂದು ಆರ್ಟಿಕಲಲ್ಲಿ ಎರಡು ಇಂಪಾರ್ಟೆಂಟ್ ಕನ್ಸೆಪ್ಟ್ ಬರುತ್ತೆ ನಮಗೆ. ಒಂದು, ನಾವು ಈ ಕ್ವಾಂಟಮ್ ಟೆಕ್ನಾಲಜಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೆಕೆಂಡ್ ಬಂದು ಈ ಪ್ರೀ ಪ್ರಪೋಸಲ್ಸ್ ಅಂದರೆ ಏನು. ಸೊ ಈ ಒಂದು ಇನಿಷಿಯೇಟಿವ್ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತೊಗೊಳ್ತಿದೆ. ಹೂ ಇಸ್ ಟೇಕಿಂಗ್ ಅಪ್ ದಿಸ್ ಇನಿಷಿಯೇಟಿವ್? It happens to be the Department of Science and Technology. So there might be a question in your preliminary examination where they may ask you a question, who has designed this program of quantum technology hubs? Who has initiated this concept of quantum technology hubs? So ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಯಾವೊಂದು ಡಿಪಾರ್ಟ್ಮೆಂಟ್, ಯಾವೊಂದು ಮಿನಿಸ್ಟ್ರಿ ಈ ಒಂದು ಪ್ರೋಗ್ರಾಮ್ನ ಇನಿಷಿಯೇಟ್ ಮಾಡಿದ್ದಾರೆ ಅಂತ ಒಂದು ಕ್ವೆಶ್ಚನ್ ಬರುತ್ತೆ. ಸೊ ಕ್ವಾಂಟಮ್ ಟೆಕ್ನಾಲಜಿ ಹಬ್ ಅನ್ನೋ ಕಾನ್ಸೆಪ್ಟ್ನ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನಿಷಿಯೇಟ್ ಮಾಡಿದ್ದಾರೆ. ನಿಮಗೆ ಇದು ಪ್ರಿಲಿಮಿನರಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾನೇ ಇಂಪಾರ್ಟೆಂಟು. ಇಲ್ಲಿ ನಾವು ಕಾಣಿಸ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಈ ಕ್ವಾಂಟಮ್ ಟೆಕ್ನಾಲಜಿ ಅಂತ ಕಾನ್ಸೆಪ್ಟ್ ಏನಿದೆಯಲ್ಲ, ಈ ಕ್ವಾಂಟಮ್ ಟೆಕ್ನಾಲಜಿಗೆ ಒಂದು ಹಬ್ ಅಂತ ಮಾಡ್ತಾರೆ. ಹಬ್ ಅಂದರೆ ಒಂದು ಜಾಗ. ಈ ಜಾಗ ಅಥವಾ ಈ ಹಬ್ನ ಕ್ರಿಯೇಟ್ ಮಾಡಿದಾಗ ಏನಕ್ಕೆ ಇದು ಕ್ರಿಯೇಟ್ ಮಾಡ್ತಿದ್ದಾರೆ? ಕ್ವಾಂಟಮ್ ಟೆಕ್ನಾಲಜಿ ಎನ್ಹ್ಯಾನ್ಸ್ಮೆಂಟ್. ಸೊ ಈ ಕ್ವಾಂಟಮ್ ಟೆಕ್ನಾಲಜಿ ಎನ್ಹ್ಯಾನ್ಸ್ಮೆಂಟ್, ಅದರದ್ದು ಅಪ್ಲಿಕೇಶನ್, ಅದರದ್ದು ಟೆಕ್ನಾಲಜಿ, ಅದರದ್ದು ಇನೋವೇಷನ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೋಸ್ಕರ ದೇ ಆರ್ ಎಸ್ಟಾಬ್ಲಿಷಿಂಗ್ ಕ್ವಾಂಟಮ್ ಟೆಕ್ನಾಲಜಿ ಹಬ್ಸ್. ಸೊ ಬೇಸಿಕಲಿ ದೀಸ್ ಕ್ವಾಂಟಮ್ ಟೆಕ್ನಾಲಜಿ hubs are nothing but regions, hubs or places where they will initiate processes to enhance the quantum technology. Sorry. So basically what would happen, there would be couple of areas in quantum technology which they wish to intend to reach out to the people in order to give this a further boost. What we have is the quantum technology hub. ಈ ಒಂದು ಇನಿಷಿಯೇಟಿವ್ಗೆ ಬೂಸ್ಟ್ ಕೊಡಲಿಕ್ಕೋಸ್ಕರ ಈ ಕ್ವಾಂಟಮ್ ಟೆಕ್ನಾಲಜಿ ಹಬ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಇಲ್ಲಿ ಎರಡು ಮೀನಿಂಗ್ ಏನು ಅಂದರೆ, ಫಸ್ಟ್ ಬಂದು ಕ್ವಾಂಟಮ್ ಟೆಕ್ನಾಲಜಿ ಅಂದರೆ ಏನು ಅಂತ ಫಸ್ಟ್ ಅರ್ಥ ಆಗುತ್ತೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೆಕೆಂಡ್ ಪಾಯಿಂಟ್ ಆಫ್ ವ್ಯೂ ಬಂದು ಪ್ರೀ ಪ್ರಪೋಸಲ್ಸ್ ಅಂತ. ಈ ಪ್ರೀ ಪ್ರಪೋಸಲ್ ಅಂದರೆ ಏನು? ವಾಟ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಪ್ರೀ ಪ್ರಪೋಸಲ್? ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಐ ಆಮ್ ಕಮಿಂಗ್ ಅಪ್ ವಿತ್ ಅ ಪ್ರೋಗ್ರಾಮ್, ಐ ಆಮ್ ಕಮಿಂಗ್ ಅಪ್ ವಿತ್ ಅ ಪ್ರಾಜೆಕ್ಟ್. ಸೊ ಫಾರ್ ದಿಸ್ ಪ್ರೋಗ್ರಾಮ್ ಅಂಡ್ ದಿ ಪ್ರಾಜೆಕ್ಟ್ ಐ ನೀಡ್ ಟು ನೋ how well is this project going to be executed. So let's say for example, I'm going to establish a hub. What do I mean by hub? This will require infrastructure, this will require buildings as well, this will require people, which is the human resource, this will require equipments in that particular place, this will require security. So for establishment of a particular infrastructure or human resource or everything, what I require is a concurrent planning in place, what I require is a budgeting in place, what I require is a structure, a process and an implementational mechanism, for which what I say is the pre-proposal. So even before I come up with a particular program or an initiative, what is the process, procedure and the establishments that I have to put in place? This is what will be discussed as part of the pre-proposals. So ಈ pre-proposals ಅಂದ್ರೆ ಏನು? ನಾನು ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್, ಈ ಕ್ವಾಂಟಮ್ ಟೆಕ್ನಾಲಜಿ ಹಬ್ ಅನ್ನೋದನ್ನ ನಾನು ಬೆಂಗಳೂರಲ್ಲಿ ತರ್ತಿದ್ದೀನಿ, ಅಥವಾ ಮೈಸೂರಲ್ಲಿ ತರ್ತಿದ್ದೀನಿ, ಅಥವಾ ನಾನು ಶಿವಮೊಗ್ಗದಲ್ಲಿ ತರ್ತಿದ್ದೀನಿ, ಅಥವಾ ಮಂಗಳೂರಲ್ಲಿ ತರ್ತಿದ್ದೀನಿ, ಯಾವುದೋ ಒಂದು ಜಿಲ್ಲೆಯಲ್ಲಿ ತರ್ತಿದ್ದೀನಿ. ಸೊ ಆ ಒಂದು ಜಿಲ್ಲೆಯಲ್ಲಿ
ನಾನು ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಿರೋದು, ಇದು ಆ್ಯಕ್ಚುಲಿ ಆಗ್ತಿರೋದು ಫರೀದಾಬಾದ್ ಹರಿಯಾಣಲ್ಲಿ. ಇವರು ಹಬ್ಸ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈ ಒಂದು ಹಬ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಫಸ್ಟ್ ಏನು ಬೇಕು, ನನಗೊಂದು ಸ್ಟ್ರಕ್ಚರ್ ಬೇಕು. ಅಂದರೆ ನಾನು ಇದನ್ನು ಮೈಸೂರಲ್ಲಿ ಹಾಕ್ತೀನಿ, ನನಗೆ ಇದಕ್ಕೆ ಲ್ಯಾಂಡ್ ಬೇಕಾಗುತ್ತೆ, ಲ್ಯಾಂಡ್ನ ನಾನು ಆಕ್ವಿಸಿಷನ್ ಮಾಡ್ತೀನಿ, ಆಕ್ವಿಸಿಷನ್ ಮಾಡಾದ್ಮೇಲೆ ಅಲ್ಲಿ ನಾನು ಬಿಲ್ಡಿಂಗ್ನ ತರಬೇಕಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕಾಗುತ್ತೆ, ಡೆವಲಪ್ಮೆಂಟ್ ಮಾಡಾದ್ಮೇಲೆ ಹ್ಯೂಮನ್ ರಿಸೋರ್ಸಸ್ ಬೇಕಾಗುತ್ತೆ. ಸೊ ಇದನ್ನ ಇಂಜಿನಿಯರ್ಸ್ನ ನಾನು ಎಂಪ್ಲಾಯ್ ಮಾಡ್ಕೊಳ್ಬೇಕು, ಅಕೌಂಟ್ಸ್ ಗೊತ್ತಿರೋರ್ನ ಎಂಪ್ಲಾಯ್ ಮಾಡಬೇಕು, ಡಿಸೈನ್ ಟೀಮ್ ಇರಬೇಕು. ಸೊ ಈ ತರ ಸರಿಸುಮಾರು ಪ್ಲಾನಿಂಗ್ ನಡೆಯುತ್ತೆ. ಪ್ಲಾನಿಂಗ್ ಮಾಡಾದ್ಮೇಲೆ ನಾನು ಬಜೆಟ್ ಅಲೋಕೇಶನ್ ಮಾಡ್ತೀನಿ. ಬಜೆಟ್ ಅಲೋಕೇಶನ್ ಮಾಡಿದ ನಂತರ ನಾನು ಒಂದು ಈ ಎಕ್ವಿಪ್ಮೆಂಟ್ಸ್ ಎಲ್ಲ ತರಬೇಕಾಗುತ್ತೆ ಆ ಒಂದು ಇನ್ಫ್ರಾಸ್ಟ್ರಕ್ಚರಲ್ ಸೆಟಪ್ಗೆ. ಯಾಕೆ, ನನ್ನ ಇಂಟೆನ್ಷನ್ ಏನು, ಕ್ವಾಂಟಮ್ ಟೆಕ್ನಾಲಜಿ. ಸೊ ಇದಕ್ಕೆ ಬೇಕಾಗಿರುವಂತಹ ಸ್ಕಿಲ್ ಸೆಟ್ ಇರುವಂತಹ ಇಂಜಿನಿಯರ್ಸ್ ಮತ್ತು ಸೈನ್ಸ್ ಪ್ರೊಫೆಷನಲ್ಸ್ನ ತಂದು ನಾನು ಅಲ್ಲೊಂದು ಹಬ್ನ ಜನರೇಟ್ ಮಾಡ್ತೀನಿ. ಇದನ್ನೇ ಪ್ರೀ ಪ್ರಪೋಸಲ್ಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಪ್ರಾಜೆಕ್ಟ್ ನಾನು ಸ್ಟಾರ್ಟ್ ಮಾಡುವ ಮುನ್ನ ಏನೇನು ಪ್ಲಾನಿಂಗ್ ಮಾಡ್ತೀನಲ್ಲ, ಬಜೆಟಿಂಗ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಅದನ್ನು ನಾನು ಫಸ್ಟ್ ಪೇಪರ್ ಮೇಲೆ ಹಾಕ್ಕೊಂಡು ಒಂದು ಪ್ರಿಸೈಸ್ ಪ್ರೋಗ್ರಾಮ್, ಪ್ರೋಸೆಸ್ ಆ್ಯಂಡ್ ಸ್ಟ್ರಕ್ಚರ್ನ ಹಾಕ್ತೀನಿ. ಈ ಸ್ಟ್ರಕ್ಚರ್ನ ಹಾಕೋದಿರುತ್ತಲ್ಲ ಅದನ್ನೇ ಪ್ರೀ ಪ್ರಪೋಸಲ್ಸ್ ಅಂತ ಹೇಳ್ತೀವಿ. ಸೊ ದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಲ್ ಇನ್ವೈಟ್ ಪ್ರೀ ಪ್ರಪೋಸಲ್ಸ್. ಸೊ ಜನವರಿ 17ರಿಂದ 24 ತಾರೀಕು ಹರಿಯಾಣದ ಫರೀದಾಬಾದ್ನಲ್ಲಿ ನಾನು ಏನು ಮಾಡ್ತಿದ್ದೀನಿ, ಟೀ ಹಬ್ಗಳನ್ನ ತರ್ತಿದ್ದೀನಿ, ಪ್ರೀ ಪ್ರಪೋಸಲ್ಸ್ನ ಮಾಡ್ತಿದ್ದೀನಿ. ಸೊ ದಟ್ ವಿ ಹ್ಯಾವ್ ಅ ಪ್ಲೇಸ್, ವಿ ಹ್ಯಾವ್ ಅ ಸ್ಟ್ರಕ್ಚರ್ ಇನ್ ಪ್ಲೇಸ್. ಸೊ ಅದನ್ನು ನಾನು ಪ್ರೀ ಪ್ರಪೋಸಲ್ಸ್ ಅಂತ ಕರಿತೀನಿ. ಈ ಪ್ರೀ ಪ್ರಪೋಸಲ್ಸ್ ಅಂದರೆ ಏನು, ಪೂರ್ವ ಪ್ರಸ್ತಾಪಗಳು ಎಂದು ಕರೆಯಲಾಗುತ್ತದೆ. ಪೂರ್ವ ಪ್ರಸ್ತಾಪಗಳು ನಾನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಏನೇನು ಪ್ರೋಸೆಸ್ ಅಂಡ್ ಸ್ಟ್ರಕ್ಚರ್ನ ಲೇಔಟ್ ಮಾಡಬೇಕು ಅದನ್ನು ನಾನು ಪೂರ್ವ ಪ್ರಸ್ತಾಪಗಳು ಅಥವಾ ಪ್ರೀ ಪ್ರಪೋಸಲ್ಸ್ ಇಸ್ ವಾಟ್ ವಿ ಕಾಲ್ ಇನ್ ಇಂಗ್ಲಿಷ್. ಪೂರ್ವ ಪ್ರಸ್ತಾಪಗಳು ಅದನ್ನು ನಾನು ಕನ್ನಡದಲ್ಲಿ ಕರಿತೀನಿ. ಇದು ಫಸ್ಟ್ ಪಾಯಿಂಟ್. ನೌ ದ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ವಾಟ್ ಈಸ್ ದಿಸ್ ಕ್ವಾಂಟಮ್ ಟೆಕ್ನಾಲಜಿ. ಸೊ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಇವ್ರು ಏನು ಎಸ್ಟಾಬ್ಲಿಷ್ ಮಾಡ್ತಿದಾರಲ್ಲ, ದೇ ಆರ್ ಪ್ಲಾನಿಂಗ್ ಟು ಕ್ರಿಯೇಟ್ ಹಬ್ಸ್ ಇನ್ 4 ಏರಿಯಾಸ್. ಅಂದರೆ ಈ 4 ಏರಿಯಾಸಲ್ಲಿ ಇವರು ಈ ಹಬ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಯಾವ್ದು, ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಒಂದು, ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಒಂದು, ಕ್ವಾಂಟಮ್ ಸೆನ್ಸಿಂಗ್ ಆ್ಯಂಡ್ ಮೆಟ್ರಾಲಜಿ ಅಂತ ಒಂದು, ಇನ್ನೊಂದು ಕ್ವಾಂಟಮ್ ಮೆಟೀರಿಯಲ್ಸ್ ಆ್ಯಂಡ್ ಡಿವೈಸಸ್. ಆಲ್ ದೀಸ್ ಟಿ ಹಬ್ಸ್ ಆರ್ ಪಾರ್ಟ್ ಆಫ್ ದಿ ನ್ಯಾಷನಲ್ ಕ್ವಾಂಟಮ್ ಮಿಷನ್. ಅಂದರೆ ಇವರು 4 ಪ್ರೋಸೆಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಟಿ ಹಬ್ಸ್ ಅಂತ ಮಾಡ್ತಾರೆ. ಈ ಹಬ್ಬಲ್ಲಿ 4 ಪ್ರೋಸೆಸ್ ಅಂದರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಒಂದಿರುತ್ತೆ, ಕ್ವಾಂಟಮ್ ಸಂವಹನ ಅಂತ ಒಂದಿರುತ್ತೆ, ಕ್ವಾಂಟಮ್ ಸೆನ್ಸಿಂಗ್ ಮತ್ತು ಮಾಪನ ಶಾಸ್ತ್ರ ಅಂತ ಒಂದಿರುತ್ತೆ, ಕ್ವಾಂಟಮ್ ವಸ್ತುಗಳು ಮತ್ತು ಸಾಧನಗಳು. ಇದು ನಮ್ಮ ನ್ಯಾಷನಲ್ ಕ್ವಾಂಟಮ್ ಮಿಷನ್ನ ಭಾಗವಾಗಿರುತ್ತೆ. ಸೊ ಈ ಒಂದು ಎಸ್ಟಾಬ್ಲಿಷ್ಮೆಂಟಲ್ಲಿ, ಹಬ್ಸ್ ಎಸ್ಟಾಬ್ಲಿಷ್ಮೆಂಟಲ್ಲಿ 4 ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸ್, ಕ್ಯಾಟಗರೀಸ್ ಇರುತ್ತೆ. ಈ 4 ಕ್ಯಾಟಗರೀಸ್ನೂ ಈ ಒಂದು ಹಬ್ಬಲ್ಲಿ ಅವ್ರು ತರ್ತಾ ಹೋಗ್ತಾರೆ. ನಮಗೆ ಇವಾಗ ಕಾಡುವಂತಹ ಒಂದು ಪ್ರಶ್ನೆ ಏನು ಅಂತಂದರೆ, ಈ ಕ್ವಾಂಟಮ್ ಟೆಕ್ನಾಲಜಿ ಅಂದರೆ ಏನು? ಸೊ ಒನ್ ಆಫ್ ದ ಕ್ವೆಶನ್ಸ್ ದಟ್ ಯೂಶಲಿ ಅಕರ್ಸ್ ಇಸ್, ವಾಟ್ ಈಸ್ ದಿಸ್ ಕ್ವಾಂಟಮ್ ಟೆಕ್ನಾಲಜಿ? This looks like something alien to me. How do I understand this entire process? So there is a difference between ನಾರ್ಮಲ್ ಕಂಪ್ಯೂಟರ್ಸ್ ಅಂಡ್ ದಿ ಕ್ವಾಂಟಮ್ ಕಂಪ್ಯೂಟರ್ಸ್. ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ನಾವು ನಾರ್ಮಲ್ ಆಗಿ ಕಂಪ್ಯೂಟರ್ಸ್ ಮಾತಾಡಬೇಕಾದ್ರೆ ನಮ್ಮ ಹತ್ರ ಲ್ಯಾಪ್ಟಾಪ್ಸ್ ಇರುತ್ತೆ, ನಾರ್ಮಲ್ ಕಂಪ್ಯೂಟರ್ಸ್ ಇರುತ್ತೆ. ಸೊ ಈ ನಾರ್ಮಲ್ ಕಂಪ್ಯೂಟರ್ಸ್ಗೂ ಕ್ವಾಂಟಮ್ ಕಂಪ್ಯೂಟರ್ಸ್ಗೂ ಏನು ಡಿಫ್ರೆನ್ಸು? ಸಿಂಪ್ಲಿಫೈ ಮಾಡ್ತೀನಿ. ಲೆಟ್ ಮಿ ಸಿಂಪ್ಲಿಫೈ ದಿಸ್ ಎಂಟೈರ್ ಪ್ರೋಸೆಸ್ ಫಾರ್ ಯು. ಈ ಕ್ವಾಂಟಮ್ ಟೆಕ್ನಾಲಜಿಯಲ್ಲಿ ಏನಾಗುತ್ತೆ, ಅಥವಾ ನಮ್ಮ ನಾರ್ಮಲ್ ಕಂಪ್ಯೂಟರ್ಸಲ್ಲಿ ಏನಾಗುತ್ತೆ, ಬಿಟ್ಸ್ ಅಂತ ಕರಿತೀವಿ. ಈ ಬಿಟ್ಸ್ ಅಂದರೆ ಏನು, 0 ಅಥವಾ 1. ಸೊ ಫಾರ್ ಎಕ್ಸಾಂಪಲ್, ನಿಮ್ಮ ಲ್ಯಾಪ್ಟಾಪ್ ಮೇಲೆ ಎ ಅಂತ ಇದೆ. ಈ ಎ ಅನ್ನೋದನ್ನು ನಾನು ಕಂಪ್ಯೂಟ್ರಲ್ಲಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಕಂಪ್ಯೂಟ್ರಿಗೆ ಅದು ಎ ಅಂತ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಕಂಪ್ಯೂಟ್ರಿಗೆ ಅದರದ್ದೇ ಆದಂತಹ ಒಂದಷ್ಟು ಲ್ಯಾಂಗ್ವೇಜಸ್ ಇರುತ್ತೆ. ಆ ಲ್ಯಾಂಗ್ವೇಜ್ ಅಂದರೆ ಏನು, ಇವಾಗ ನಾನು ಎ ಪ್ರೆಸ್ ಮಾಡಿದೆ, ಕಂಪ್ಯೂಟ್ರಿಗೆ ಅದು ಎ ಅಂತ ಗೊತ್ತಾಗಲ್ಲ. ಕಂಪ್ಯೂಟ್ರಿಗೆ ಅದು ಏನು ಗೊತ್ತಾಗುತ್ತೆ ಅಂತಂದರೆ ಇನ್ ದ ಫಾರ್ಮ್ ಆಫ್ ಬಿಟ್ಸ್ ಅಂತ ಕರಿತೀವಿ. ಅಂದರೆ ಇವಾಗ ಎ ಅಂತ ಕೊಟ್ಟಾಗ ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಅದಕ್ಕೊಂದು ಕೋಡ್ ಇರುತ್ತೆ, 11110000. ಇದು ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಆಗಿರುತ್ತೆ. ಅದೇ ತರಹನೇ ಇವಾಗ ನಾನು ಬಿ ಪ್ರೆಸ್ ಮಾಡಿದ್ರೆ ಅದು 11110001 ಅಂತ ಕೊಡ್ಬೋದು. ಸೊ ಅದರದ್ದೇ ಆದಂತಹ ಒಂದು ನಂಬರ್ನ ಕೊಡ್ತೀವಿ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಬಿಟ್ಸ್ ಅಂತ ಕರಿತೀವಿ. 1 ಆಗಿರ್ಬೋದು ಅಥವಾ 0 ಆಗಿರ್ಬೋದು. ಸೊ ಇಲ್ಲಿ 1 ಅಥವಾ 0ಗಳ ಮೂಲಕ ನಾನು ನಾರ್ಮಲ್ ಕಂಪ್ಯೂಟರಲ್ಲಿ ನಡೆಸ್ತೀನಿ. ಬಟ್ ಕ್ವಾಂಟಮ್ ಟೆಕ್ನಾಲಜಿ ಅಥವಾ ಕ್ವಾಂಟಮ್ ಕಂಪ್ಯೂಟರ್ನಲ್ಲಿ ನಾನು ಕ್ಯೂ ಬಿಟ್ಸ್ ಅಂತ ಕರಿತೀನಿ. ಇಲ್ಲಿ ನಾರ್ಮಲ್ ಟೆಕ್ನಾಲಜಿಯಲ್ಲಿ ಇಟ್ ವಿಲ್ ಬಿ 1 ಆರ್ 0, ಬಟ್ ಹಿಯರ್ ಇಟ್ ಕ್ಯಾನ್ ಆಲ್ಸೋ ಬಿ 1 and 0 ಅಟ್ ದ ಸೇಮ್ ಟೈಮ್. ಸೊ ವಾಟ್ ಹ್ಯಾಪನ್ಸ್, ಇಲ್ಲಿ ಏನಾಗುತ್ತೆ ಅಂತಂದರೆ 1 ನಾನು
ಪ್ರೊಸೆಸಿಂಗ್ನ ಇಲ್ಲಿ 1 ಆರ್ 0 ಅಥವಾ ನಾನು ಪ್ರೆಸ್ ಮಾಡಿದಾಗ ಈ ಕಂಪ್ಯೂಟಿಂಗ್ ಪ್ರೊಸೆಸ್ಸಲ್ಲಿ 1 ಅಥವಾ 0 ಅಂತ ತೊಗೊಳುತ್ತೆ. ಬಟ್ ಇಲ್ಲೇನಾಗುತ್ತೆ, ಕ್ವಾಂಟಮ್ ಟೆಕ್ನಾಲಜಿ 1 ಆ್ಯಂಡ್ 0 ಆ್ಯಂಡ್ ಅದರ್ ಕ್ಯೂಬಿಟ್ಸ್ನ ಸೈಮಲ್ಟೇನಿಯಸ್ ಆಗಿ ತೊಗೊಳುತ್ತೆ. ಸೊ ಈ ಸೈಮಲ್ಟೇನಿಯಸ್ ಆಗಿ ತೊಗೊಳ್ಳೋದ್ರಿಂದ ಪ್ರೊಸೆಸಿಂಗ್ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. So quantum technology is that technology which works by using the principles of quantum mechanics, including quantum entanglement and quantum superposition. So this basically means that in the conventional normal traditional system, what we have is the bits in the form of ones or zeros. The minute you press a key button on your computer, which is A or B or C, it will have a specific number. The system will understand only this specific number. So it is bits of 1 or 0 when it comes to the conventional or normal system. But when it comes to quantum technology, it is more so with respect to 1 and 0 and qubits. So the processing is much faster. So ಈ quantum technology ಈ advantages ಏನು? ನಾನು ಇದರ advantages ಬಗ್ಗೆ ಮಾತಾಡಬೇಕಾದ್ರೆ the first technology advantage ಬಂದು faster ಆಗಿರುತ್ತೆ. ಸೊ ಇದು ಬೇಗನೆ ಮುಗಿಸುತ್ತೆ. ಯಾವುದೇ ಒಂದು ಪ್ರೋಗ್ರಾಮ್ನ ನಾನು ಮಾಡಬೇಕು ಅಥವಾ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಇಟ್ ವಿಲ್ ಬಿ ಮಚ್ ಫಾಸ್ಟರ್. ಬೇಗ ಮುಗಿಸ್ಕೊಳ್ಬಹುದು. ನಾನು ಒಂದು ಕಾಂಪಿಟೇಷನ್ನ ಮಾಡಬೇಕು ಅಂತಂದರೆ ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೀನಿ, ಯಾವುದೋ ಒಂದು ಕಾಂಪಿಟೇಷನ್ ಮಾಡ್ತಿದ್ದೀನಿ, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ, ಅದರದ್ದೊಂದು ಅನಾಲಿಸಿಸ್ ಬೇಕಾಗುತ್ತೆ ಅಂತಂದರೆ ಈ ಒಂದು ಸೂಪರ್ ಕಂಪ್ಯೂಟರ್ಸಲ್ಲಿ ಅಥವಾ ಈ ಒಂದು ಕ್ವಾಂಟಮ್ ಟೆಕ್ನಾಲಜಿ ಯೂಸ್ ಮಾಡಿರೋ ಕಂಪ್ಯೂಟರ್ಸಲ್ಲಿ ಇದು ಫಾಸ್ಟರ್ ಆಗಿರುತ್ತೆ. ಸೆಕೆಂಡ್ ಬಂದು ಸೆಕ್ಯೂರಿಟಿ. ಇಟ್ ಈಸ್ ಫಾರ್ ಮೋರ್ ಸೆಕ್ಯೂರ್ ಆಗಿರುತ್ತೆ. ಇದ್ರ ಎನ್ಕ್ರಿಪ್ಷನ್ ಏನಿರುತ್ತಲ್ಲ, ನಾವು ಎನ್ಕ್ರಿಪ್ಷನ್ ಅಂದರೆ ಏನು? ಈಗ ಎನ್ಕ್ರಿಪ್ಷನ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಈ ಒಂದು ಇನ್ಫಾರ್ಮೇಷನ್ ನಾನು ಸೋರ್ಸಿಂದ ಡೆಸ್ಟಿನೇಷನ್ ಕಳಿಸ್ಬೇಕು. ಅಂದರೆ ಸೋರ್ಸಿಂದ ಡೆಸ್ಟಿನೇಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ ನಾನು ಅಡ್ವೊಕೇಟ್ ಅಜಯ್ ನಾರಾಯಣ್, ನಾನೇನು ಮಾಡ್ತೀನಿ, ನಾನು ಒಂದು ಇಮೇಲ್ನ ಕಳಿಸ್ಬೇಕು ನನ್ನ ಕ್ಲೈಂಟ್ಗೆ. ದಿಸ್ ಈಸ್ ದಿ ಎವಿಡೆನ್ಸ್ ದಟ್ ವಿ ಹ್ಯಾವ್ ಇನ್ ದಿ ಸುಪ್ರೀಂ ಕೋರ್ಟಲ್ಲಿ ಈ ಒಂದು ಎವಿಡೆನ್ಸ್ನ ನೀನು ಕಳಿಸ್ಬೇಕು ಅಂತ ಹೇಳಿ ಆ ಒಂದು ಇನ್ಫಾರ್ಮೇಷನ್ನ ನಾನು ಎನ್ಕ್ರಿಪ್ಟ್ ಮಾಡ್ತೀನಿ. ಅಂದರೆ ನಾನೊಂದು ಲೆಟ್ರ್ ಬರೆದಿರ್ತೀನಿ, ದಿಸ್ ಈಸ್ ದಿ ಎವಿಡೆನ್ಸ್ ಆಫ್ ಎ ಪರ್ಸನ್ ಎ, ಬಟ್ ಅದು ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಸೊ ನಾನು ಏನು ಮಾಡ್ತೀನಿ, ದಿಸ್ ಈಸ್ ದಿ ಎವಿಡೆನ್ಸ್ ಆಫ್ ಪರ್ಸನ್ ಎ ಅನ್ನೋದನ್ನು ಬೇರೆ ಒಂದು ಆಲ್ಫಾಬೆಟ್ಸ್ ಮೂಲಕ ಹಾಕಿರ್ತೀನಿ. ಸೊ ಈ ಒಂದು ಎನ್ಕ್ರಿಪ್ಷನ್ನು ಕ್ವಾಂಟಮ್ ಟೆಕ್ನಾಲಜಿ ಮೂಲಕ ನಡೆದಾಗ ಅದು ಫಾರ್ ಮೋರ್ ಸೆಕ್ಯೂರ್ ಇರುತ್ತೆ. ಸೊ ದಿ ಅಡ್ವಾಂಟೇಜ್ ಆಫ್ ದಿ ಕ್ವಾಂಟಮ್ ಟೆಕ್ನಾಲಜಿ ಈಸ್ ಇಟ್ ಸೆಕ್ಯೂರಿಟಿ. ಸೊ ಐ ಆಮ್ ಎನ್ಕ್ರಿಪ್ಟಿಂಗ್ ದಿಸ್ ಡೇಟಾ. ವೆನ್ ಐ ಎನ್ಕ್ರಿಪ್ಟ್ ದಿಸ್ ಡೇಟಾ, ಇಟ್ ಈಸ್ ಫಾರ್ ಮೋರ್ ಸೆಕ್ಯೂರ್. ಸೊ ದ ಫಸ್ಟ್ ಕೀ ಇಂಪಾರ್ಟೆಂಟ್ ಫ್ಯಾಕ್ಟರ್, ಇಟ್ ಈಸ್ ಮಚ್ ಫಾಸ್ಟರ್, ಇಟ್ ಈಸ್ ಫಾರ್ ಮೋರ್ ಸೆಕ್ಯೂರ್. ವಿ ವುಡ್ ಬಿ ಏಬಲ್ ಟು ಕಂಪ್ಯೂಟ್ ಮೋರ್ ನಂಬರ್ ಆಫ್ ಪ್ರೋಗ್ರಾಮ್ ಸೈಮಲ್ಟೇನಿಯಸ್ಲಿ. ಜಾಸ್ತಿ ಪ್ರೋಗ್ರಾಮ್ನ ಸೈಮಲ್ಟೇನಿಯಸ್ ಆಗಿ ಮಾಡ್ಬೋದು. And at the same time, it has its own share of disadvantages, which is it is a costly process. It is a costly affair. ಅಂದರೆ ನಾನು ಇದನ್ನು ಸ್ಥಾಪನೆ ಮಾಡಬೇಕು ಅಥವಾ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಇಟ್ ಈಸ್ ಆಲ್ಸೋ ಕಾಸ್ಟ್ಲಿ ಆಸ್ ವೆಲ್. ತುಂಬಾ ಕಾಸ್ಟ್ ಆಗುತ್ತೆ, ತುಂಬಾ ಖರ್ಚಾಗುತ್ತೆ. ಆ್ಯಂಡ್ ದಟ್ ಹ್ಯಾಪನ್ಸ್ ಟು ಬಿ ಇಟ್ಸ್ ಡಿಸ್ಅಡ್ವಾಂಟೇಜ್. ಸೊ ಇದು ನಿಮ್ಮ ಅನಾಲಿಸಿಸ್ ಪಾಯಿಂಟ್ ಆಫ್ ವ್ಯೂ. ಸೊ ಈ ಒಂದು ಎಲ್ಲ ನಾನೇನು ಕ್ವಾಂಟಮ್ ಕಂಪ್ಯೂಟಿಂಗ್, ನ್ಯಾಷನಲ್ ಕ್ವಾಂಟಮ್ ಕಮ್ಯುನಿಕೇಷನ್, ಕ್ವಾಂಟಮ್ ಸೆನ್ಸಿಂಗ್ ಆ್ಯಂಡ್ ಮೀಟ್ರಾಲಜಿ, ಕ್ವಾಂಟಮ್ ಮೆಟೀರಿಯಲ್ಸ್ ಆ್ಯಂಡ್ devices, they are all part of the National Quantum Mission. So what is this National Quantum Mission? This is a mission that has been initiated by the government of India. ನಾವು ಈ ಕ್ವಾಂಟಮ್ ಟೆಕ್ನಾಲಜಿ ಬಗ್ಗೆ ಮಾತಾಡಬೇಕಾದ್ರೆ ಇಬ್ಬರು ಕೀ ಪರ್ಸನ್ಸ್ನ ನಾವು ಕೆಲವರು ಕಾಂಟ್ರಿಬ್ಯೂಷನ್ಸ್ನ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಹೂ ಆರ್ ದೋಸ್? ಒನ್ ಇಸ್ ಪ್ರೊಫೆಸರ್ ಸತ್ಯೇಂದ್ರನಾಥ್ ಬೋಸ್, Sir Chandrasekhara Venkataramana and Professor Meghanand Saha are some of the stalwart Indian scientists in this particular field. ಇವ್ರದೇ ಆದಂತಹ ಕಾಂಟ್ರಿಬ್ಯೂಷನ್ಸ್ನ ಮಾಡಿದ್ದಾರೆ. ಸೊ ಈ ನ್ಯಾಷನಲ್ ಕಂಪ್ಯೂಟಿಂಗ್ ಮಿಷನ್ ಅಂದರೆ ಏನು? ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ ವಾಸ್ ಅಪ್ರೂವ್ಡ್ ಬೈ ದಿ ಗವರ್ಮೆಂಟ್ ಆನ್ 19th April 2023 at a total cost of 6,000 crores from 2023-2004 up until 2030 ಮತ್ತು 31. ಸೊ ಇವರು 6,003 ಕೋಟಿ ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತಾರೆ. ಈ ಒಂದು ಇನ್ವೆಸ್ಟ್ಮೆಂಟ್ ಪೀರಿಯಡ್ ಬಂದು 2023-24 ಹಿಡಿದು 2030 ತನಕ ಆಗಿರುತ್ತೆ. ಇದ್ರ ಏಮ್ ಏನು, ಇವರ ಗುರಿ ಏನು? To seed, nurture and scale up scientific and industrial R&D, create a vibrant and innovative ecosystem in quantum technology. ಅಂದರೆ ಈ ವೈಜ್ಞಾನಿಕ ಮತ್ತು ಕೈಗಾರಿಕಾ R&D ಮತ್ತು ಘೋಷಣೆ ಮತ್ತು ಅಳೆಯಲು ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳಲ್ಲಿ ರೋಮಾಂಚಕ ಮತ್ತು ನವೀನ ಪರಿಸರ ವ್ಯವಸ್ಥೆಯನ್ನು ರಚಿಸಲು, ಅಂದರೆ ಒಂದು ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡೋಣ. ಕ್ವಾಂಟಮ್ ಟೆಕ್ನಾಲಜಿ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಈ ಎನ್ಹ್ಯಾನ್ಸ್ಮೆಂಟಿಗೆ ಏನೇನು ಪುಷ್ ಬೇಕೋ, ಎಂಕರೇಜ್ಮೆಂಟ್ ಬೇಕೋ ಎಲ್ಲದನ್ನು ಸೆಂಟ್ರಲ್ ಗವರ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ದಿಸ್ ಹ್ಯಾಪನ್ಸ್ ಟು ಬಿ ಅನ್ ಇನಿಷಿಯೇಟಿವ್ ಲೆಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ಒಂದು ಇನಿಷಿಯೇಟಿವ್ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ನೇತೃತ್ವದಲ್ಲಿ ನಡೆಯುತ್ತಿದೆ. ದಿಸ್ ಕ್ಯಾನ್ ಬಿ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಯೋರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. And thus,
what we have is the objectives like developing intermediate scale quantum computers with 50 to 100 physical qubits in 8 years in various platforms like ಕಂಡಕ್ಟಿಂಗ್ ಆ್ಯಂಡ್ ಫೋಟಾನ್ ಟೆಕ್ನಾಲಜಿ. ಸೊ ಕ್ವಾಂಟಮ್ ಕಂಪ್ಯೂಟರ್ಸ್ನ ನಾನು ಬೆಳವಣಿಗೆ ಮಾಡುವಂಥದ್ದು ಮತ್ತು ಇದಕ್ಕೆ ಬೇಕಾಗಿರುವಂತಹ ಪ್ರೋತ್ಸಾಹವನ್ನು ಕೊಡುವಂಥದ್ದು. ಸಪೋರ್ಟಿಂಗ್ ದ ಡಿಸೈನ್ ಆ್ಯಂಡ್ ಸಿಂಥಸಿಸ್ ಆಫ್ ಕ್ವಾಂಟಮ್ ಮೆಟೀರಿಯಲ್ ಸಚ್ ಎಸ್ ಸೂಪರ್ ಕಂಡಕ್ಟರ್ಸ್, ನಾವೆಲ್ ಸೆಮಿಕಂಡಕ್ಟರ್ ಸ್ಟ್ರಕ್ಚರ್ಸ್ ಆ್ಯಂಡ್ ಟೋಪೋಲಾಜಿಕಲ್ ಮೆಟೀರಿಯಲ್ಸ್ ಫಾರ್ ದ ಫ್ಯಾಬ್ರಿಕೇಷನ್ ಆಫ್ ಕ್ವಾಂಟಮ್ ಡಿವೈಸಸ್. ಸೊ ಈ ಕ್ವಾಂಟಮ್ ಡಿವೈಸಸ್ ಏನಿರುತ್ತೆ ಅಂದರೆ ಈ ಕಂಪ್ಯೂಟರ್ ಆಗಿರ್ಬೋದು, ಅದರ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅದರ ಟ್ರಾನ್ಸಿಸ್ಟರ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಮೂಲ ಎಕ್ವಿಪ್ಮೆಂಟ್ಸ್ ಏನೇನಿದೆ ಅದನ್ನು ಡೆವಲಪ್ ಮಾಡಲಿಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸೂಪರ್ ಕಂಡಕ್ಟರ್ಗಳು, ಕಾದಂಬರಿ ಸೆಮಿಕಂಡಕ್ಟರ್ಗಳ ರಚನೆಗಳು ಮತ್ತು ಕ್ವಾಂಟಮ್ ಸಾಧನಗಳ ತಯಾರಿಕೆಗಾಗಿ ಟೋಪೋಲಾಜಿಕಲ್ ವಸ್ತುಗಳಂತಹ ಕ್ವಾಂಟಮ್ ವಸ್ತುಗಳ ವಿನ್ಯಾಸ ಮತ್ತು ಸಂಶ್ಲೇಷಣೆಯನ್ನು ಬೆಂಬಲಿಸುವುದು ಈ ಪ್ರೋಗ್ರಾಮ್ನ ಇನಿಷಿಯೇಟಿವ್ ಆಗಿದೆ. ಸೊ ದಿಸ್ ಹ್ಯಾಪನ್ಸ್ ಟು ಬಿ ಒನ್ ಆಫ್ ದ ಯುನೀಕ್ ಇನಿಷಿಯೇಟಿವ್ಸ್ that has been taken by the Government of India, and this will also include single photon source detectors. Entangled photon sources will also be developed for quantum communications, sensing and meteorological applications. So quantum ಸಂವಹನಗಳು, ಸಂವೇದನೆ ಮತ್ತು ಮಾಪನ ಶಾಸ್ತ್ರದ ಅನ್ವಯಗಳಿಗಾಗಿ ಏಕ ಫೋಟಾನ್ ಮೂಲಗಳು, ಡಿಕ್ಟೇಟರ್ಗಳು ಮತ್ತು ಸಿಕ್ಕಿ ಹಾಕಿಕೊಂಡ ಫೋಟಾನ್ ಮೂಲಗಳ ಸಹ ಅಭಿವೃದ್ಧಿಪಡಿಸಲಾಗುತ್ತದೆ ಈ ಒಂದು ಪ್ರೋಗ್ರಾಮ್ ಮೂಲಕ. ಈ ಒಂದು ಟಾಪಿಕ್ ಇಲ್ಲಿಗೆ ಎಂಡ್ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋಣ. The next topic for the discussion would be India International Science Festival, IISF. Context, what is the context? IISF 2023 concluded with the hope of Vikshit Bharat in Amrit Kaal, though the contribution of science and technology. The Mega Science Festival, organized from Jan 17 to 20, 2024, has brought together the brightest minds in science and innovation, fostering a spirit of exploration and collaboration. The theme for this would be Science and Technology Public Outreach in Amrit Kaal. So what is that you have to understand is there are two parameters here. One is with respect to India International Science Festival. The second happens to be the theme. So this theme can be asked in your preliminary examination. What is the theme? Science and Technology Public Outreach in Amrit Kaal, which can be asked in your preliminary examination. ನಾವು ಏನಕ್ಕೆ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ? ದಟ್ ಈಸ್ ಬಿಕಾಸ್ ನಾವು ಏನಕ್ಕೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಜನವರಿ 17ರಿಂದ 20ರವರೆಗೆ ನಮಗೆ ಒಂದು ಮೆಗಾ ಸೈನ್ಸ್ ಫೆಸ್ಟಿವಲ್ ಆರ್ಗನೈಸ್ ಮಾಡಿರ್ತಾರೆ. ಜನವರಿ 17ರಿಂದ 20ರವರೆಗೆ ಆಯೋಜಿಸಲಾದ ಮೆಗಾ ವಿಜ್ಞಾನ ಉತ್ಸವವು ವಿಜ್ಞಾನ ಮತ್ತು ನಾವಿತ್ಯದಲ್ಲಿ ಉಜ್ವಲ ಮನಸ್ಸುಗಳನ್ನು ಒಟ್ಟುಗೂಡಿಸಿದೆ, ಪರಿಶೋಧನೆ ಮತ್ತು ಸಹಯೋಗದ ಮನೋಭಾವವನ್ನು ಬೆಳೆಸಿದೆ. ಏನಕ್ಕೆ ಈ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ, ನಾವು ಯಾವುದೇ ಒಂದು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಕ್ಕೆ ಈ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡೋದು. ಎಲ್ಲೋ ಒಂದು ಲೆಕ್ಯುನೆ ಇದೆ, ಏನೋ ಒಂದು ಪ್ರಾಬ್ಲಮ್ ಇದೆ, ಏನೋ ಒಂದು ಸಮಸ್ಯೆ ಇದೆ. ಈ ಸಮಸ್ಯೆಗೆ ಆನ್ಸರ್ ಆಗಿ ಒಂದು ಸ್ಕೀಮ್ ಅಥವಾ ಪ್ರೋಗ್ರಾಮ್ನ ತರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇದೆ. ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನಕ್ಕೆ ತರ್ತಾರೆ ಅಂತಂದರೆ, ಎಲ್ಲೋ ದೇಶದಲ್ಲಿ ಸುಮಾರು ಜನಕ್ಕೆ ಊಟ ಸಿಗ್ತಿರಲ್ಲ, ಬಡತನ ಇದೆ, ಅವ್ರಿಗೆ ಬೇಸಿಕ್ ಅಮ್ಯುನಿಟೀಸ್ ಕೊಡ್ತಿರಲ್ಲ. ಸೊ ಹಾಗಾಗಿ ಅದನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ ನಾನೊಂದು ಪ್ರೋಗ್ರಾಮ್ನ ತರ್ತೀನಿ. ಅದೇ ಥರನೇ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಸುಮಾರು ಕಡೆ ಟಾಯ್ಲೆಟ್ಸ್ ಇರಲ್ಲ. ಸೊ ಹಾಗಾಗಿ ಸ್ಯಾನಿಟೇಷನ್ ಇರಲ್ಲ. ಸೊ ಹಾಗಾಗಿ ಸ್ವಚ್ಛ ಭಾರತ್ ಅಭಿಯಾನ ನಾನು ತರ್ತೀನಿ. ಅಂದರೆ ಟಾಯ್ಲೆಟ್ಸ್ನ ಬಿಲ್ಡ್ ಮಾಡುವಂಥದ್ದು ಅಥವಾ ಕ್ಲೆನ್ಲಿನೆಸ್ನ ಮೇಂಟೈನ್ ಮಾಡುವಂಥದ್ದು. ಸೊ ಪ್ರತಿಯೊಂದು ಪ್ರೋಗ್ರಾಮ್ ಏನೋ ತರ್ತಿದ್ದಾರೆ ಅಂತಂದರೆ ಅದಕ್ಕೊಂದು ಇಂಟೆನ್ಷನ್ ಇರುತ್ತೆ. ಆ ಇಂಟೆನ್ಷನ್ ಇಲ್ಲಿ ಏನು ಅಂತಂದರೆ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್. ಸೊ ಇಲ್ಲಿ ಸೈನ್ಸ್ ಫೆಸ್ಟಿವಲ್ಗೆ ಯಾರ್ಯಾರು ಬರ್ತಾರೆ, ಏನಕ್ಕೆ ಈ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿದ್ರು, ಯಾಕೆ ಈ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿದ್ರು, ಅದ್ರ ಇಂಟೆನ್ಷನ್ ಏನು, ಅದು ವೇ ಫಾರ್ವರ್ಡ್ ಏನು, ಪ್ರತಿಯೊಂದು ನನಗೆ ಗೊತ್ತಿರಬೇಕು. ಈ ವರ್ಷದ ಥೀಮ್ ಬಂದು ಅಮೃತ್ ಕಾಲ್ದೊಂದಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾರ್ವಜನಿಕ ಸಂಪರ್ಕ. ಇಟ್ ಈಸ್ ಅ ಪಬ್ಲಿಕ್ ಔಟ್ರೀಚ್. ಸೊ ಸೈನ್ಸ್ನ ಪಬ್ಲಿಕ್ಗೆ ತೊಗೊಂಡು ಹೋಗುವಂಥದ್ದು. ಅಂದರೆ ಇವಾಗ ನಾನೊಬ್ಬ ಸ್ಟೂಡೆಂಟ್ ಆಗಿರ್ಬೋದು, ನನಗೆ ಸೈನ್ಸ್ ಬಗ್ಗೆ ಒಂದು ಉತ್ಸಾಹ ಇದೆ, ಕಲಿಬೇಕು ಅಂತ. ನನ್ನನ್ನು ಎಂಟೈಸ್ ಮಾಡಲಿಕ್ಕೆ, ನನ್ನನ್ನು ಇಂಪ್ರೆಸ್ ಮಾಡಲಿಕ್ಕೆ ಈ ಒಂದು ಪ್ರೋಗ್ರಾಮ್ನ ನಡೆಸಿದ್ದಾರೆ. ನಾನೊಬ್ಬ ಎಜುಕೇಟರ್ ಆಗಿರ್ಬೋದು, ಅಂದರೆ ನನಗೆ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ ಮ್ಯಾಟರ್ ನನಗೆ ಹೇಳ್ಕೊಡೋದಕ್ಕೆ ತುಂಬ ಇಷ್ಟ. ಸೊ ನಾನು ಏನೋ ಕಲಿಬೇಕು ಅಂತ ಇದ್ದೀನಿ, ನಾನು ಹೇಳ್ಕೊಡ್ತಿದ್ದೀನಿ ಸಮಾಜಕ್ಕೆ ಅಥವಾ ನನ್ನ ಸ್ಟೂಡೆಂಟ್ಸಿಗೆ ಸೈನ್ಸ್ ಟಾಪಿಕ್ಸ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಸೊ ಬಟ್ ಅವ್ರನ್ನ ನಾನು ಕನ್ವಿನ್ಸ್ ಮಾಡಬೇಕು, ಬನ್ನಿ ಇನ್ನು ಸುಮಾರು ಟಾಪಿಕ್ಸ್ ಇದೆ, ಇದ್ರ ಬಗ್ಗೆ ಯೋಚನೆ ಮಾಡೋಣ, ಡಿಸ್ಕಸ್ ಮಾಡೋಣ ಅಂತ. ಸೊ ಅವ್ರನ್ನ ಕರ್ಕೊಂಬರುವಂತಹ ಒಂದು ಪ್ರೋಗ್ರಾಮೇ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್. ಸೊ ಇಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ, ಇಲ್ಲಿ ಎಜುಕೇಟರ್ಸ್ ಬರ್ತಾರೆ, ಇಲ್ಲಿ
ಟೆಕ್ನಿಷಿಯನ್ಸ್ ಬರ್ತಾರೆ, ಇಲ್ಲಿ ರಿಸರ್ಚ್ ಮಾಡುವಂಥವ್ರು ಬರ್ತಾರೆ, ಇಲ್ಲಿ ಆಂಟ್ರಪ್ರನರ್ಸ್ ಬರ್ತಾರೆ, ಇಲ್ಲಿ ಇಂಡಸ್ಟ್ರಿಯಲ್ ಬಾಡೀಸ್ ಬರುತ್ತೆ. ಸೊ ಎವ್ರಿ ಒನ್ ಆ್ಯಂಡ್ ಎನಿ ಒನ್ ಹೂಸ್ ಎಂಟೈಸ್ ಟುವರ್ಡ್ಸ್ ದ ಸ್ಟಡಿ ಆಫ್ ಸೈನ್ಸ್ ಅವ್ರು ಎಲ್ಲಾರನ್ನೂ ಕರ್ಕೊಂಬಂದು ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಆ ಒಂದು ಪ್ಲ್ಯಾಟ್ಫಾರ್ಮ್ನೇ ನಾನು ಸೈನ್ಸ್ ಫೆಸ್ಟಿವಲ್ ಅಂತ ಕರಿತೀನಿ. ಸೊ ಈ ಸೈನ್ಸ್ ಫೆಸ್ಟಿವಲಿ ಯಾರ್ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂತ ಅವ್ರಿಗವರು ಅರ್ಥ ಮಾಡ್ಕೊಳ್ತಾರೋ ಅವ್ರು ಎಲ್ಲರೂ ಬಂದು ಭಾಗಿಯಾಗಿ ಈ ಒಂದು ಸೈನ್ಸ್ ಫೆಸ್ಟಿವಲಲ್ಲಿ ಇಂಪ್ರೆಸ್ ಮಾಡಿ ಅವರು ಸುಮಾರು ನಾಲೆಡ್ಜ್ನ ತೊಗೊಂಡು ಹೋಗ್ತಾರೆ. ಸೊ ವಾಟ್ ಈಸ್ ದ ಫಂಡಮೆಂಟಲ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್? ಬೇಸಿಕಲಿ ದೀಸ್ ಆರ್ ದ ಪೀಪಲ್ ಹೂ ಆರ್ ಎಂಟೈಸ್ ಟುವರ್ಡ್ಸ್ ದಿ ಆಸ್ಪೆಕ್ಟ್ ಆಫ್ ಸೈನ್ಸ್. ಐ ಮೈಟ್ ಬಿ ಅ ಸ್ಟೂಡೆಂಟ್, ಐ ಮೈಟ್ ಆಲ್ಸೋ ಬಿ ಅನ್ ಎಜುಕೇಟರ್, ಐ ಮೈಟ್ ಬಿ ಅನ್ entrepreneur, I might be an industrialist, I might be a technician. So if at all I love science, I would live my life in science. I'm bringing all these people on a common platform and a conference so that these people can contribute to the growth of science. So these people can understand the innovations that are happening in science. On one side, I contribute to the science. I also take something from this particular conference so that I can further enhance about my intellectual capacity. So the India International Science Festival keenly looks at fostering a spirit of exploration and collaboration, brings in people from different sectors so that ultimately we contribute to the greater success of science. That happens to be the intention of this festival. About International Science Festival, it is a collaborative endeavor between the Ministry of Science and Technology, Ministry of Earth Sciences, Department of Space and Department of Atomic Energy in partnership with Vijjana Bharati. ಸೊ ಇದೊಂದು ಕೊಲಾಬ್ರೇಟಿವ್ ಅಪ್ರೋಚ್ ಆಗಿರುತ್ತೆ. ಏನು ಈ ಕೊಲಾಬ್ರೇಟಿವ್ ಅಪ್ರೋಚ್ ಅಂದರೆ ಒಂದು ಡಿಪಾರ್ಟ್ಮೆಂಟ್ ಮಾಡ್ತಿರಲ್ಲ, ಸರಿಸುಮಾರು ಡಿಪಾರ್ಟ್ಮೆಂಟ್, ಸರಿಸುಮಾರು ಮಿನಿಸ್ಟ್ರಿ, ಸರಿಸುಮಾರು ಆರ್ಗನೈಸೇಷನ್ಸ್ ಬಂದು ಈ ಒಂದು ಇನಿಷಿಯೇಟಿವ್ನ ತಗೊಳ್ತಾರೆ. ಸೊ IISF ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಭೂವಿಜ್ಞಾನ ಸಚಿವಾಲಯ, ಬಾಹ್ಯಾಕಾಶ ಇಲಾಖೆ ಮತ್ತು ವಿಜ್ಞಾನ ಭಾರತಿ ಸಹಭಾಗಿತ್ವದಲ್ಲಿ ಪರಮಾಣು ಶಕ್ತಿ ಇಲಾಖೆಗಳ ನಡುವಿನ ಸಹಯೋಗದ ಪ್ರಯತ್ನವಾಗಿರುತ್ತದೆ. What is the objective? To commemorate the world of science, making it accessible to all so that this can be reached to every person in the nook and corner of the country. ಎಲ್ಲರಿಗೂ ಈ ಒಂದು ಪ್ರೋಗ್ರಾಮ್ ಸಿಗಲಿ ಅಂತ ಹೇಳಿ ಇದು ಎಲ್ಲರಿಗೂ ಆಕ್ಸೆಸಬಲ್ ಆಗಲಿ, ಪ್ರತಿಯೊಬ್ಬರಿಗೂ ಕಣಕಣದಲ್ಲೂ ದೇಶದ ಎಲ್ಲ ಕಡೆ ಎಲ್ಲರಿಗೂ ಈ ಒಂದು ಆಕ್ಸೆಸಬಿಲಿಟಿ ಅಂದರೆ ಅವರಿಗೆ ಈ ಒಂದು ಅವಕಾಶ ಸಿಗಲಿ ಅನ್ನೋದು ಒನ್ ಆಫ್ ದ ಮೇಜರ್ ಆಬ್ಜೆಕ್ಟಿವ್ ಆಗಿರುತ್ತೆ. ಅದು ಬಿಟ್ಟು to engage general populace with the science in an enjoyable and entertaining manner, thereby contributing to health, prosperity and meaningful life. ವಿಜ್ಞಾನದೊಂದಿಗೆ ಸಾಮಾನ್ಯ ಜನರನ್ನು ಆನಂದದಾಯಕ ಮತ್ತು ಮನೋರಂಜನೆಯ ರೀತಿಯಲ್ಲಿ ತೊಡಗಿಸಿಕೊಳ್ಳಲು ಈ ಮೂಲಕ ಆರೋಗ್ಯ, ಸಮೃದ್ಧಿ ಮತ್ತು ಅರ್ಥಪೂರ್ಣ ಜೀವನಕ್ಕೆ ಕೊಡುಗೆ ನೀಡುವುದು. ಸೊ ಇವ್ರನ್ನೆಲ್ಲರನ್ನೂ ನಾವು ಈ ಕಾಂಟ್ರಿಬ್ಯೂಷನ್ಸ್ ಮೂಲಕ ತರುವುದರಿಂದ ಇವರು ಈ ಸೈನ್ಸ್ ಬಗ್ಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ, ಮೋಟಿವೇಟ್ ಆಗ್ತಾರೆ, ಅದನ್ನು ಮನೋರಂಜನೆ, ಎಂಟರ್ಟೈನ್ಮೆಂಟ್ ಅಂತ ಪರಿಗಣನೆ ಮಾಡಿ ಇವರು ಅವ್ರ ಇಂಟ್ರೆಸ್ಟ್ನ ಹೆಂಗೆ ಕೊಡ್ತಾ ಹೋಗ್ತಾರಲ್ಲ ಅದನ್ನೇ ನಾವು ಪಾಪ್ಯುಲರ್ ಎಂಗೇಜ್ಮೆಂಟ್ ಅಂತ ಕರಿತೀವಿ. ನಾವು ಈಗ ನೆಕ್ಸ್ಟ್ ಆರ್ಟಿಕಲ್ನ ಅರ್ಥ ಮಾಡ್ಕೊಳ್ಳೋಣ. The next article would be Alliance for Global Good, Gender Equity and Equality. At the World Economic Forum's annual meeting at Davos, Switzerland, held from 15 to 19 January 2024, India participated in the spirit of Vasudhaiva Kutumbakam. India is ready to shape a common future marked by global cooperation aligned with the overarching WEF theme for the year Rebuilding Trust. So 2024 ಜನವರಿ 15ರಿಂದ 19ರವರೆಗೆ ಸ್ವಿಟ್ಜರ್ಲೆಂಡ್ನ ಡ್ಯಾವೋಸ್ ನಡೆದ ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆಯಲ್ಲಿ ಭಾರತವು ವಸುದೈವ ಕುಟುಂಬಕಂ ಎಂಬ ಧ್ಯೇಯದೊಂದಿಗೆ ಭಾಗವಹಿಸಿತು. ಜಾಗತಿಕ ಸಹಕಾರದಿಂದ ಗುರುತಿಸಲ್ಪಟ್ಟ ಒಂದು ಸಾಮಾನ್ಯ ಭವಿಷ್ಯವನ್ನು ರೂಪಿಸಲು ಭಾರತ ಸಿದ್ಧವಾಗಿದೆ. ವರ್ಲ್ಡ್ ಎಕನಾಮಿಕ್ ಫೋರಮ್ನ ವರ್ಷದ ಧ್ಯೇಯವಾಕ್ಯ ರೀಬಿಲ್ಡಿಂಗ್ ಟ್ರಸ್ಟ್ನೊಂದಿಗೆ ಹೊಂದಿಕೆಯಾಗುತ್ತದೆ. So all that we have to understand is that there was a conference that was held in Davos. This is according to the establishment of the World Economic Forum, and India has gone to this particular forum with an idea, with a thought, with a presentation that the world is one single family. So ಈ ಒಂದು ಪ್ರೋಗ್ರಾಮಿಗೆ ಹೋಗಿರೋ ಕಾರಣ ಜೆಂಡರ್ ಈಕ್ವಾಲಿಟಿನ ಎಸ್ಟಾಬ್ಲಿಷ್ ಮಾಡೋದಕ್ಕೆ. ಆ ಒಂದು ಕಾರಣಕ್ಕೆ ಹೋದಾಗ ಒಂದು ಥಾಟ್ ಇತ್ತು, ಒಂದು ಪ್ರೋಸೆಸ್ ಇತ್ತು, ಒಂದು ಆಲೋಚನೆ ಇತ್ತು ನಮ್ಮ ಇಂಡಿಯಾಗೆ. ಅದು ಏನು ಅಂತಂದರೆ ವಸುದೈವ ಕುಟುಂಬಕಂ ಅಂದರೆ ವರ್ಲ್ಡ್ ಒಂದು ಫ್ಯಾಮಿಲಿ ಅನ್ನೋ ಒಂದು ಥಾಟ್ ಮೂಲಕ ಇಲ್ಲಿ ಹೋಗಿದ್ದಾರೆ. ಈ ಒಂದು ಅಲಯನ್ಸ್ ಫಾರ್ ಗ್ಲೋಬಲ್ ಗುಡ್, ಜೆಂಡರ್ ಈಕ್ವಿಟಿ ಆ್ಯಂಡ್ ಈಕ್ವಾಲಿಟಿ ಅಂದರೆ ಏನು?
one of the key takeaways from the forum meeting was announcement of this initiative. So what is this Global Good Alliance for Gender Equity and Equality? The idea of this alliance emerged from G20 leaders' declaration and laws-abiding commitment to the cause of women-led development. So ಈ ಒಂದು women-led development ಅಂದರೆ ಏನು? ಸರಿಸುಮಾರು ವರ್ಷಗಳಿಂದ ಅವ್ರ ಮೇಲೆ ಶೋಷಣೆ ನಡೀತಾನೆ ಬಂದಿದೆ. ಆ ಶೋಷಣೆಯಿಂದ ಅವರು ಕುಗ್ಗಿತರಾಗಿರ್ತಾರೆ, ಅವ್ರಿಗೆ ಆಪರ್ಚುನಿಟೀಸ್ ಸಿಗಲ್ಲ, ಅವ್ರನ್ನ ನಾವು ಈಕ್ವಲ್ ಜೆಂಡರ್ ಅಂತ ನೋಡಲ್ಲ. ಹಾಗಾಗಿ ಅವ್ರು ಏನೇ ಒಂದು ಪ್ರಯತ್ನ ಮಾಡಿದ್ರೆ ನಮಗೆ ನಾವು ಸಪೋರ್ಟ್ ಮಾಡ್ತಿರಲ್ಲ, ಅವರಿಗೆ ಈಕ್ವಲ್ ಪ್ಯಾರಿಟಿ ಕೊಡ್ತಾ ಹೋಗಲ್ಲ. ಸೊ ಹಾಗಾಗಿ ಅವ್ರಿಗೆ ಆಪರ್ಚುನಿಟೀಸ್ ಜಾಸ್ತಿ ಕೊಡೋದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲಿ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಏನು? ಒಂದು ಮಹಿಳೆ, ಒಂದು ವುಮೆನ್, ಇಫ್ ಅಟ್ ಆಲ್ ಶಿ ಇಸ್ ಕಮಿಂಗ್ ವಿತ್ ಎ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಆರ್ ವಿತ್ ಎ ಥಾಟ್ ಪ್ರಾಸೆಸ್ ಆರ್ ವಿತ್ ಎನ್ ಇನಿಷಿಯೇಟಿವ್ ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸೌಕರ್ಯಗಳನ್ನು ನಾವು ಕೊಟ್ಟು, ಮೋಟಿವೇಶನ್ ಕೊಟ್ಟು, ಮೊರಲ್ ಬೂಸ್ಟ್ ಮಾಡಿ, ಸೊ ವಿಮೆನ್ ಸೆಂಟ್ರಿಕ್ ಡೆವಲಪ್ಮೆಂಟನ್ನು ಮಾಡೋದು. ಆ ಡೆವಲಪ್ಮೆಂಟ್ ವಿಮೆನ್ ಸೆಂಟ್ರಿಕ್ ಆಗಿರುತ್ತೆ. ಇವರು ಡೆವಲಪ್ ಮಾಡಿರೋದನ್ನು ಫರ್ದರ್ ಬೂಸ್ಟ್ ಕೊಡುವಂಥದ್ದು ಈ ಒಂದು ಪ್ರೋಗ್ರಾಮ್. ಸೊ ದಿ ಐಡಿಯಾ ಆಫ್ ಕಮಿಂಗ್ ಅಪ್ ವಿತ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಈಸ್ ಟು ಇನಿಷಿಯೇಟ್ ಅ process. So historically, traditionally, we have subjugated them, we have misunderstood them, we have not given them the rights, we have subjugated them, and we have been always seeing them as a second class citizens. In order to empower them, in order to give a boost to them, in order to make sure that they develop on their own terms and conditions, a women-led development concentric model has been developed through this Global Good Alliance for Gender Equity and Equality. So we are bringing a platform so that there is gender parity. We are bringing a platform so that men and women are treated equally. We are bringing a platform so that both the genders are treated equally. ಇಲ್ಲೇ ಒಂದು ನಮಗೆ ಒಂದು ತತ್ವ ಗೊತ್ತಿರೋದು ಶಿವತತ್ವ, ಶಿವಶಕ್ತಿ ತತ್ವ. ಅಂದರೆ ಶಿವ ಮತ್ತು ಶಕ್ತಿ ಅಂತ ಒಂದು ಬಂದಾಗ, ಶಿವನಲ್ಲಿ ಶಕ್ತಿ ತೆಗೆದಾಗ ಶಿವನ ಶಕ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನಾವು ಯಾವುದೇ ಒಂದು ಆ್ಯನಾಲಜಿ ತೊಗೊಂಡಾಗ ಮಹಿಳೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮಹಿಳೆ ಅನ್ನೋದೇ ಶಕ್ತಿ. ಆ ಶಕ್ತಿನ ತೊಗೊಂಡಾಗ ನಮ್ಮ ಎನರ್ಜಿ ಲೆವೆಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವಿ ಹ್ಯಾವ್ ಟು ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಟು ದ ಶಕ್ತಿ ವಿಚ್ ಇಸ್ ದ ಫೆಮಿನೈನ್ ಆಸ್ಪೆಕ್ಟ್ ಅನ್ನೋದೇ ಈ ವಸುದೈವ ಕುಟುಂಬಕ ಮೂಲಕ ಈ ಒಂದು ಡಿಕ್ಲರೇಷನ್ನ ಇವರು ಮಾಡ್ತಾರೆ. What are the other objectives? To bring together global best practices, knowledge sharing and investments in the identified areas of women health, education and enterprise. So ಇವ್ರನ್ನ ಹೆಲ್ಪ್ ಮಾಡಲಿಕ್ಕೋಸ್ಕರ ವಿಮೆನ್ ಹೆಲ್ತ್, ಮಹಿಳೆಯರ ಆರೋಗ್ಯ, ಶಿಕ್ಷಣ ಮತ್ತು ಉದ್ಯಮ, ಎಂಟರ್ಪ್ರೈಸ್ ಅಂದರೆ ಆಂಟ್ರಪ್ರಿನರ್ಶಿಪ್ ಸ್ಕಿಲ್ಸ್, ಹೊಸದನ್ನು ಇನೋವೇಷನ್ ಮಾಡಲಿಕ್ಕೋಸ್ಕರ ಈ ಮಹಿಳೆಯರ ಆರೋಗ್ಯ ಮತ್ತು ಎಜುಕೇಷನ್, ಶಿಕ್ಷಣ ಮತ್ತು ಉದ್ಯಮಕ್ಕೆ ಏನೇನು ಸಪೋರ್ಟ್ ಮಾಡಬೇಕೋ ಅದನ್ನೆಲ್ಲ ಈ ಪ್ರೋಗ್ರಾಮ್ ಮೂಲಕ ಸಪೋರ್ಟ್ ಮಾಡ್ತಾರೆ. ದಿ ಅಲಯನ್ಸ್ ವಿಲ್ ಬಿ ಟೇಕಿಂಗ್ ಫಾರ್ವರ್ಡ್ ದಿ ಕಮಿಟ್ಮೆಂಟ್ಸ್ ಆಫ್ ದ G20 ಲೀಡರ್ಸ್ ಆಸ್ ಅ ಫಾಲೋ ಅಪ್ ಆಫ್ ದಿ ಆಕ್ಟಿವಿಟೀಸ್ of the engagement group and initiatives under the G20 framework, inter alia the business 20, women 20 and G20 empower. ಅಲಯನ್ಸ್ ಎಂಗೇಜ್ಮೆಂಟ್ ಗ್ರೂಪ್ ಚಟುವಟಿಕೆಗಳ ಅನುಸರಣೆಗಾಗಿ G20 ನಾಯಕರು, G20 ಚೌಕನಡಿಯಲ್ಲಿ ಉಪಕ್ರಮಗಳು, ವ್ಯಾಪಾರ 20, ಮಹಿಳೆಯರು 20, G20 ಎಂಪವರ್ ಮತ್ತು ಅನೇಕ ಬದ್ಧತೆಗಳನ್ನು ತೆಗೆದುಕೊಳ್ಳುತ್ತದೆ. ಸೊ ಈ ಒಂದು ಪ್ರೋಗ್ರಾಮ್ ವಿಮೆನ್ ಎಂಪವರ್ಮೆಂಟ್, ಈಕ್ವಾಲಿಟಿ ತರುವ ಮೂಲಕ ಈ ಒಂದು ಪ್ರೋಗ್ರಾಮ್ನ ನಡೆಸ್ಕೊಳ್ತಾ ಹೋಗ್ತಾರೆ. This program is supported by Bill and Melinda Gates Foundation. The alliance will be housed and anchored by CII Center for Women Leadership. The World Economic Forum has come on board as a network partner and Invest India as an institutional partner. So ಈ ಒಂದು ಪ್ರೋಗ್ರಾಮ್ಗೆ ಸಪೋರ್ಟ್ ಮಾಡಲಿಕ್ಕೋಸ್ಕರ ಬೆಲ್ ಆ್ಯಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಕೂಡ ಜಾಯ್ನ್ ಆಗಿದೆ. ದೇ ಹ್ಯಾವ್ ಕ್ರಿಯೇಟೆಡ್ ಅನ್ ಅಲಯನ್ಸ್. ಅಲಯನ್ಸ್ ಅಂದರೆ ಏನು? ಒಂದು ಸರಿಸುಮಾರು ಗ್ರೂಪ್ಸ್ ಅಥವಾ ಆರ್ಗನೈಸೇಷನ್ಸ್ ಬಂದು ಎಲ್ಲರೂ ಈ ಒಂದು ಕಾಸ್ ಅಥವಾ ಈ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ನ ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಸೇರೋದನ್ನು ಅಲಯನ್ಸ್ ಅಂತ ಕರಿತೀವಿ. ಅಂದರೆ ಇವರೆಲ್ಲರೂ ಒಂದು ಮಿಶ್ರಣ ಥರ ಮಾಡ್ಕೊಳ್ತಾರೆ. ವಿ ವಿಲ್ ಆಲ್ ಕಮ್ ಟುಗೆದರ್, ನಾವೆಲ್ಲರೂ ಒಟ್ಟಿಗೆ ಬರ್ತೀವಿ, ಬಂದ್ಬಿಟ್ಟು ಯಾವುದೋ ಒಂದು ಕಾರಣಕ್ಕೋಸ್ಕರ ನಾವೆಲ್ಲ ಬಂದಿದ್ದೀವಿ, ಆ ಒಂದು ಕಾರಣನ ಎನ್ಹ್ಯಾನ್ಸ್ ಮಾಡಲಿಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ನ ಇನಿಷಿಯೇಟ್ ಮಾಡ್ತಾರೆ. ಅದೇ ಥರನೇ ವಿಶ್ವ ಆರ್ಥಿಕ ವೇದಿಕೆಯು ನೆಟ್ವರ್ಕ್ ಪಾಲುದಾರ ಮತ್ತು ಭಾರತ ಸಾಂಸ್ಥಿಕ ಪಾಲುದಾರ ಆಗಿ ಕೂಡ ಹೂಡಿಕೆ ಮಾಡಿದೆ. ಸೊ ದಿಸ್ ಪ್ರೋಗ್ರಾಮ್ ದಟ್ ಹ್ಯಾಸ್ ಬಿನ್ ಇನಿಷಿಯೇಟೆಡ್ is basically the program which India has a thought in the form of Vasudhaiva Kutumbakam, which is one earth, one family, one future,
and its continued efforts towards Sabka Saath, Sabka Vikas and Sabka Prayas, this alliance is poised to be a force to reckon with on all gender related issues. Ella gender related issues, women centric issues, aura ಅವಹೇಳನ ಮಾಡುವಂಥದ್ದು, ಅವ್ರನ್ನ ತೀಕ್ಷ್ಣವಾಗಿ ನೋಡುವಂಥದ್ದು, ಅವ್ರನ್ನ ಸಬ್ಜುಗೇಟ್ ಮಾಡುವಂಥದ್ದು, ಇಂಥದ್ದನ್ನೆಲ್ಲ ಹೊರಗಾಕಿಸಿ ಅವ್ರನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡಿ ಪ್ಯಾರಿಟಿ ಬೇಸಿಸ್ ಮೇಲೆ ಅವರು ಸರಿಸಮಾನರು ಅಂತ ಒಂದು ಯೋಚನೆ ಮಾಡೋದನ್ನೇ ಈ ಒಂದು ಪ್ರೋಗ್ರಾಮಲ್ಲಿ ಇನಿಷಿಯೇಟ್ ಮಾಡ್ಕೊಳ್ತಾ ಹೋಗಿರೋದು. ಸೊ ದಿಸ್ ಹ್ಯಾಪನ್ಸ್ ಟು ಬಿ one of the initiatives taken by the World Economic Forum, where India is part of this inspiring story. Now let's look into the next article. Next article na ನಾವು ನೋಡೋಣ. Next article ಬಂದು Colonel C.K. Naidu Lifetime Achievement Award. Former Indian cricketers Ravi Shastri and Farooq Engineer were awarded the prestigious Colonel C.K. Naidu Lifetime Achievement Award during the Naman Awards. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ 2 ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್. ಒಂದು, ಈ ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಯಾರಿಗೆ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಯಾರ್ಯಾರಿಗೆ ಕೊಡ್ತಾರೆ. ಸೊ ನಾವು ಇಲ್ಲಿ ಈ ನಾಯ್ಡು ಅನ್ನೋರು ಯಾರು? ಈ ನಾಯ್ಡು ಅನ್ನೋರು ಇಂಡಿಯಾಸ್ ಫಸ್ಟ್ ಟೆಸ್ಟ್ ಕ್ರಿಕೆಟ್ ಕ್ಯಾಪ್ಟನ್, ವೈಡ್ಲಿ ರಿಗಾರ್ಡೆಡ್ ಆಸ್ ಇಂಡಿಯಾಸ್ ಫಸ್ಟ್ ಕ್ರಿಕೆಟ್ ಸೂಪರ್ ಸ್ಟಾರ್. ಸೊ ಇವರು ಇಂಡಿಯಾದ ಫಸ್ಟ್ ಕ್ರಿಕೆಟ್ ಟೆಸ್ಟ್ ಕ್ಯಾಪ್ಟನ್ ಆಗಿರ್ತಾರೆ. ಹಾಗಾಗಿ ಇವರ ಒಂದು ಅಚೀವ್ಮೆಂಟ್ನ ಗುರುತಿಸಿ ಇವ್ರ ಅಚೀವ್ಮೆಂಟ್ನೇ ಒಂದು ಅವಾರ್ಡ್ ಹೆಸರು ಮಾಡ್ತಾರೆ. ಸೊ ಸಿ ಕೆ ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಸಿ ಕೆ ನಾಯ್ಡು ಅಂದರೆ ಯಾರು? ಇವ್ರು ಇಂಡಿಯಾಸ್ ಫಸ್ಟ್ ಟೆಸ್ಟ್ ಕ್ಯಾಪ್ಟನ್ ಆಗಿರ್ತಾರೆ. ಇವ್ರ ಮೆಮೊರಿಯಲ್ಲಿ, ಇವ್ರ ರಿಮೆಂಬರೆನ್ಸಿಗೋಸ್ಕರ ಇವ್ರ ಹೆಸರಲ್ಲೇ ಒಂದು ಅವಾರ್ಡ್ನ ಕೂಡ ಮಾಡ್ತಾರೆ. ಸೊ ಹೂ ಹ್ಯಾಪನ್ಸ್ ಟು ಬಿ ನಾಯ್ಡು? Naidu happens to be the first test cricket captain. In his name, they have initiated an award which is called as the C.K. Naidu Lifetime Achievement Award. ಸೊ ಈ ಅವಾರ್ಡ್ನ ಯಾರಿಗೆ ಕೊಡ್ತಾರೆ? ಈ ಅವಾರ್ಡ್ ಬಂದು ಕ್ರಿಕೆಟರ್ಸ್ಗೆ ಕೊಡ್ತಾರೆ. ಫಾರ್ಮರ್ ಕ್ರಿಕೆಟರ್ಸ್, ಸೊ ಪೀಪಲ್ ಹೂ ಹ್ಯಾಡ್ ಗ್ರೇಟ್ ಸಕ್ಸಸ್ ಇನ್ ದ ಕ್ರಿಕೆಟ್, ಸೊ ಪೀಪಲ್ ಹೂ ಕಾಂಟ್ರಿಬ್ಯೂಟೆಡ್ ಟು ದ ಸಕ್ಸಸ್ ಆಫ್ ದ ಕ್ರಿಕೆಟ್, ಪೀಪಲ್ ಹೂ ಹವ್ ಮೇಡ್ ಲೈಫ್ ಟೈಮ್ ಅಚೀವ್ಮೆಂಟ್ಸ್ ಇನ್ ದ ಫೀಲ್ಡ್ ಆಫ್ ಕ್ರಿಕೆಟ್. ಸೊ ಸಚ್ ಪೀಪಲ್ ವಿಲ್ ಬಿ ಗಿವನ್ ದ ಸಿ ಕೆ ನಾಯ್ಡು ಅವಾರ್ಡ್. ಸೊ ಯಾರಿಗೆ ಅವಾರ್ಡ್ ಕೊಡ್ತಾರೆ? ಕ್ರಿಕೆಟ್ ಅನ್ನೋದು ನಮಗೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡುವಂತಹ ಕ್ರೀಡೆ. ಆ್ಯಂಡ್ ನಾವು ಬೆಂಗಳೂರಲ್ಲಿದ್ದರೆ ಅಂತೂ ನಾವು RCB ಫ್ಯಾನ್ಸ್ ಆಗಿರ್ತೀವಿ, ಕರ್ನಾಟಕ ಫ್ಯಾನ್ಸ್ ಆಗಿರ್ತೀವಿ, ಅದೇ ತರಹನೇ ನಾವು ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಕೂಡ ಆಗಿರ್ತೀವಿ. ಸೊ ಯಾರಾದರೂ ಅವ್ರ ಲೈಫಲ್ಲಿ ಒಂದು ಕ್ರಿಕೆಟ್ಗೆ ಅವ್ರ ಅಂಶನ ತೊಗೊಂಡು ಅವ್ರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ತುಂಬ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಕ್ರಿಕೆಟ್ಗೆ ಅಂತಂದರೆ, ಯಾರ್ಯಾರೆಲ್ಲ ಫಾರ್ಮರ್ ಕ್ರಿಕೆಟರ್ಸ್ ಅಂದರೆ ಹಿಂದೆ ಆಡ್ತಿದ್ರಲ್ಲ ಅವರಿಗೆ ಲೈಫ್ ಟೈಮ್ ಅವಾರ್ಡ್ನ ಕೊಡ್ತಾ ಬರ್ತಾರೆ. ಸೊ ಈ ಲೈಫ್ ಟೈಮ್ ಅವಾರ್ಡ್ನ ಕೊಡುವಂಥವ್ರು ಯಾರು? ಇದು ನಮಗೆ ಬೋರ್ಡ್ ಆಫ್ ಕ್ರಿಕೆಟ್ ಫಾರ್ ಇಂಡಿಯಾ. ಸೊ ದ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಪ್ರೆಸಿಡೆಂಟ್ ರಾಜರ್ ಬಿನ್ನಿ ಆ್ಯಂಡ್ BCI ಸೆಕ್ರೆಟರಿ ಜೆ ಶಾ ಪ್ರೆಸೆಂಟೆಡ್ ದಿ ಅವಾರ್ಡ್ ಟು ಶಾಸ್ತ್ರಿ ಆ್ಯಂಡ್ ಇಂಜಿನಿಯರ್. ಈ ಅವಾರ್ಡಲ್ಲಿ ಏನೇನಿರುತ್ತೆ? ಒಂದು ಟ್ರೋಫಿ ಇರುತ್ತೆ, ಒಂದು ಸಿಟೇಷನ್ ಇರುತ್ತೆ, ಮತ್ತು ಕ್ಯಾಶ್ ಪ್ರೈಸ್ ಆಫ್ 25 lakh ಇರುತ್ತೆ. ಆ್ಯಂಡ್ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ 2 ಇಂಪಾರ್ಟೆಂಟ್ ಪ್ರಿಲಿಮಿನರಿ ಫ್ಯಾಕ್ಟ್ಸ್ ಬೇಕು. ಲಾಲಾ ಅಮರ್ನಾಥ್ ವಾಸ್ ದ ಫಸ್ಟ್ ರೆಸಿಪಿಯೆಂಟ್ ಆಫ್ ದಿ ಅವಾರ್ಡ್ ಇನ್ 1994. KN Prabhu is the only sports journalist to have won the award. ಸೊ ಫಸ್ಟ್ ಪರ್ಸನ್ ಯಾರು? ಇದು ಲಾಲಾ ಅಮರ್ನಾಥ್ ಆಗಿರ್ತಾರೆ. ಲಾಲಾ ಅಮರ್ನಾಥ್ ಫಸ್ಟ್ ಪರ್ಸನ್ ಆಗಿರ್ತಾರೆ ಈ ಒಂದು ಅವಾರ್ಡ್ನ ತೊಗೊಂಡಿರೋದು. ಕ್ರಿಕೆಟರ್ಸ್ನ ಬಿಟ್ಟು ಸ್ಪೋರ್ಟ್ಸ್ ಜರ್ನಲಿಸ್ಟ್ಗೂ ಕೊಟ್ಟಿದ್ದಾರೆ ಈ ಅವಾರ್ಡ್. ಯಾರವರು ಅಂತಂದರೆ KN Prabhu ಅಂತ. ಅವರು ಒಬ್ಬರೇ ಈ ಒಂದು ಅವಾರ್ಡ್ನ ಜರ್ನಲಿಸ್ಟ್ ಆಗಿದ್ದೂ ಕೂಡ ಅವ್ರಿಗೆ ಈ ಅವಾರ್ಡ್ನ ಕೊಟ್ಟಿದ್ದಾರೆ. Lala Amarnath and Mohinder Amarnath are only the father son duo to have received this honor. ಅಂದರೆ ತಂದೆ ಮಗನ ಸಂಬಂಧ. ಲಾಲಾ ಅಮರ್ನಾಥ್ ಮತ್ತು ಮೊಹಿಂದ್ರ ಅಮರ್ನಾಥ್, ತಂದೆ ಮತ್ತು ಮಗ, ಈ ಒಂದು ಕಾಂಬಿನೇಷನಲ್ಲೂ ಕೂಡ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ಲಾಲಾ ಅಮರ್ನಾಥ್ ಮಗ ಮೊಹಿಂದರ್ ಅಮರ್ನಾಥ್ ಆಗಿರ್ತಾರೆ. ಸೊ ಅವರಿಗೆ ಕೂಡ ಈ ಅವಾರ್ಡ್ನ ಕೊಟ್ಟಿರ್ತಾರೆ. ಸೊ ಇಬ್ಬರು ಈ ಒಂದು ಅವಾರ್ಡ್ನ ತೊಗೊಂಡಿರ್ತಾರೆ. ಇದು ಬಂದು ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ತುಂಬಾ ಇಂಪಾರ್ಟೆಂಟ್. ಸೊ ಏನೇನು ಕಲ್ತ್ವಿ? ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಯಾರಿಗೆ ಕೊಡ್ತಾರೆ? ಫಾರ್ಮರ್ BCCI ಪ್ಲೇಯರ್ಸ್ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಬಿಕಾಸ್ ಅವರು ಕ್ರಿಕೆಟಿಗೆ ಕಾಂಟ್ರಿಬ್ಯೂಷನ್ಸ್ ಮಾಡಿರ್ತಾರೆ. ಯಾರು ಕೊಡ್ತಾರೆ? BCCI ಕೊಡ್ತಾರೆ. ಏನಿರುತ್ತೆ? ಟ್ರೋಫಿ, ಸೈಟೇಷನ್ ಮತ್ತು ಕ್ಯಾಶ್ ಪ್ರೈಸ್ ಆಫ್ 25 lakh ಇರುತ್ತೆ. ಮತ್ತು ಲಾಲಾ ಅಮರ್ನಾಥ್ ಅವರು ಫಸ್ಟ್ ರೆಸಿಪಿಯೆಂಟ್ ಆಗಿರ್ತಾರೆ. ಯಾರು ಸಿ ಕೆ ನಾಯ್ಡು? ಅವರು ಬಂದು ಇಂಡಿಯಾಸ್ ಫಸ್ಟ್ ಟೆಸ್ಟ್ ಕ್ಯಾಪ್ಟನ್ ಆಗಿರ್ತಾರೆ ಆ್ಯಂಡ್ ವೈಡ್ಲಿ ರಿಗಾರ್ಡೆಡ್ ಆಸ್ ಇಂಡಿಯಾಸ್ ಫಸ್ಟ್ ಕ್ರಿಕೆಟರ್ ಸೂಪರ್ ಸ್ಟಾರ್. ಹಾಗಾಗಿ ಈ ಒಂದು ಅವಾರ್ಡ್ನ ಕೊಡ್ತಾರೆ. ಇಲ್ಲಿ ನಾವು ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ, ಇದು ರವಿ ಶಾಸ್ತ್ರಿ ಅವರಿಗೆ ಕೊಡ್ತಾರೆ. Shastri is a former head coach of Indian national cricket team and a cricket commentator. ಇವರು ಫಾರ್ಮರ್ ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಕೋಚ್ ಆಗಿದ್ದರು.
ಕ್ರಿಕೆಟ್ ಕಮೆಂಟ್ರಿ ಕೂಡ ಮಾಡ್ತಾರೆ. ಈ ಸ್ಟಾರ್ಟೆಡ್ ಇಸ್ ಕೆರಿಯರ್ ಆಸ್ ಎ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಲೇಟರ್ ಹಿ ಟ್ರಾನ್ಸ್ಫಾರ್ಮ್ ಟು ಬ್ಯಾಟಿಂಗ್ ಆಲ್ರೌಂಡರ್. ಫಸ್ಟು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಇವ್ರ ಕೆರಿಯರ್ನ, ಸಬ್ಸಿಕ್ವೆಂಟಾಗಿ ಇವ್ರು ಬ್ಯಾಟಿಂಗ್ ಆಲ್ರೌಂಡರ್ ಕೂಡ ಆಗ್ತಾರೆ. He played for Indian national cricket team between 1981 and 1992 and was a member of Indian cricket team that won 1983 World Cup. Iವರು 1983 ವರ್ಲ್ಡ್ ಕಪ್ ಗೆದ್ದ ಟೀಮಲ್ಲಿ ಭಾಗಿಯಾಗಿರ್ತಾರೆ. 1981 ಇಂದ 1992 ತನಕ ಇವರು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾರೆ ಕ್ರಿಕೆಟಲ್ಲಿ. ಶಾಸ್ತ್ರಿ ವಾಸ್ ಎಸೆನ್ಷಿಯಲಿ ಡಿಫೆನ್ಸಿವ್ ವಿತ್ ಸ್ಟೇಟ್ ಮಾರ್ಕ್. ಸೂರ್ಯ ರೈ ಶಾಟ್ ಎ ಫ್ಲಿಕ್ ಆಫ್ ದಿ ಪ್ಯಾಚ್. ಸೊ ಇವ್ರದ್ದು ಸೂರ್ಯ ರೈ ಶಾಟ್ ಅಂತಲೇ ಇರುತ್ತೆ. In 2014 he became the director of Indian cricket team for a period of 8 months. 8 months director ಕೂಡ ಆಗಿರ್ತಾರೆ. 2017 he was appointed as head coach of Indian cricket team. 2017 ಅಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ನ ಹೆಡ್ ಕೋಚ್ ಕೂಡ ಆಗ್ತಾರೆ. ಇದೆಲ್ಲ ನಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ನೆಕ್ಸ್ಟು Farooq Manik Shah Engineer is an Indian former cricketer, a wicket-keeper batsman, usually an opening batsman who represents India in 46 test matches. He is another Indian test batsman ಆಗಿರ್ತಾರೆ. ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲೂ ಇವ್ರದ್ದೇ ಆದಂಥ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. Engineer is the last male member of the Parsi community to have played for India, although Arzan Nagaswala was selected for the international squad in 2021. ಇವರು ಬಂದು ಪಾರ್ಸಿ ಕಮ್ಯುನಿಟಿಯಿಂದ ಆಗಿರ್ತಾರೆ ಆ್ಯಂಡ್ ಇವರು ಲಾಸ್ಟ್ ಪರ್ಸನ್ ಆಗಿರ್ತಾರೆ ಈಗ ಪಾರ್ಸಿ ಕಮ್ಯುನಿಟಿಯಿಂದ ಇಂಡಿಯಾನ ರೆಪ್ರೆಸೆಂಟ್ ಮಾಡಲಿಕ್ಕೆ. ಈ ಎಲ್ಲ ಫ್ಯಾಕ್ಟರ್ಸ್ ನಿಮಗೆ ಪ್ರಿಲಿಮಿನರಿ ಪಾಯಿಂಟಿಂದ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟಾಪಿಕ್ ಬಂದು To Kill a Tiger, set in a small Indian village, was nominated for the best documentary feature at the 96th Academy Awards. ಈ To Kill a Tiger ಅನ್ನೋದು ಒಂದು ಸ್ಮಾಲ್ ಇಂಡಿಯನ್ ಡಾಕ್ಯುಮೆಂಟ್ರಿ ಆಗಿರುತ್ತೆ. ಇದನ್ನು 96th Academy Awards 2024 ಬೆಸ್ಟ್ ಡಾಕ್ಯುಮೆಂಟ್ರಿ ಫೀಚರ್ ಅಂತ ಕರೀತಾರೆ. ಏನು ಇದು ಥೀಮ್ ಆಫ್ ದಿ ಡಾಕ್ಯುಮೆಂಟ್ರಿ ಏನಾಗಿರುತ್ತೆ? ಈ ಥೀಮ್ ಬಂದು ರಂಜಿತ್ ಬ್ಯಾಟಲ್ ಟು ಫೈಂಡ್ ಜಸ್ಟಿಸ್ ಫಾರ್ ಹಿಸ್ 13-year-old daughter who was abducted and sexually assaulted by 3 men. ರಂಜಿತ್ ಅವರು ಒಂದು ಮಗಳ ತಂದೆ. ಈ ಮಗಳಿಗೆ 13 ವರ್ಷ. ಈ 13 ವರ್ಷದ ಮಗಳಿಗೆ ಸೆಕ್ಷುವಲ್ ಅಸಾಲ್ಟ್ಸ್ ಮಾಡಿರ್ತಾರೆ. ಅವರ ಮಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಇವರು ಏನು ಸ್ಟೆಪ್ಸ್ ತೊಗೊಳ್ತಾ ಹೋಗ್ತಾರಲ್ಲ ಆ ಒಂದು ಬೇಸಿಸ್ ಮೇಲೆ ಈ ಒಂದು ಡಾಕ್ಯುಮೆಂಟ್ರಿ. ಮೂವರಿಂದ ಅಪಹರಿಸಿ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ತನ್ನ 13 ವರ್ಷದ ಮಗಳಿಗೆ ನ್ಯಾಯ ದೊರಕಿಸುವ ರಂಜಿತ್ ನಡೆಸಿದ ಹೋರಾಟವನ್ನು ಚಿತ್ರವು ಬಿಂಬಿಸಿದೆ. ಎ ಕೆನಡಿಯನ್ ಪ್ರೊಡಕ್ಷನ್ ಟೀಮ್ ಟು ಕಿಲ್ ಅ ಟೈಗರ್ ಇಸ್ ಡೈರೆಕ್ಟೆಡ್ ಬೈ ಡೆಲ್ಲಿ ಬಾರ್ನ್ ನಿಶಾ ಪಹುಜಾ ಆ್ಯಂಡ್ ಏಮಿ ನಾಮಿನೇಟೆಡ್ ಫಿಲ್ಮ್ ಮೇಕರ್ ಬೇಸ್ಡ್ ಇನ್ ಟೊರೊಂಟೊ. ಇಟ್ ಹ್ಯಾಡ್ ಇಟ್ ಪ್ರೀಮಿಯರ್ at Toronto International Film Festival 2022 where it won the Amplify Voices Award for Best Canadian Feature Film. ಇದು ಟೊರೊಂಟೊ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ 2022 ಅದರ ವಿಶ್ವ ಪ್ರಥಮ ಪ್ರದರ್ಶನವನ್ನು ಹೊಂದಿತ್ತು. ಅಲ್ಲಿ ಅತ್ಯುತ್ತಮ ಕೆನಡಾದ ಚಲನಚಿತ್ರಕ್ಕಾಗಿ ಆಂಪ್ಲಿಕ್ಸ್ ವಾಯ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು. ಈ ಆಂಪ್ಲಿಫೈ ವಾಯ್ಸಸ್ ಅವಾರ್ಡ್ ಕೂಡ ಈ ಒಂದು ಡಾಕ್ಯುಮೆಂಟ್ರಿ ಏನಿತ್ತು ಅದು ಗೆದ್ದಿತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಭಾರತ್ ರತ್ನ ಅವಾರ್ಡ್ ಟು ಕರ್ಪೂರಿ. ದಿ ಕಾಂಗ್ರೆಸ್ ಹ್ಯಾಸ್ ವೆಲ್ಕಮ್ ದ ಡಿಸಿಷನ್ ಟು ಕನ್ಫರ್ ಭಾರತ್ ರತ್ನ ಟು ಫಾರ್ಮರ್ ಬಿಹಾರ್ ಚೀಫ್ ಮಿನಿಸ್ಟರ್ ಕರ್ಪೂರಿ ಠಾಕೂರ್ ಪೋಸ್ಟುಮಸ್ಲಿ. ಠಾಕೂರ್ ನೋನ್ ಎಫೆಕ್ಷನೇಟ್ಲಿ ಆ್ಯಸ್ ಜನನಾಯಕ್, ಇವ್ರನ್ನ ಪೀಪಲ್ಸ್ ಲೀಡರ್ ಅಂತ ಕರಿತಿದ್ರು. ಇಸ್ ದ 49th ರೆಸಿಪಿಯೆಂಟ್ಸ್ ಆಫ್ ದಿ ಕಂಟ್ರೀಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಇವರು ಭಾರತ್ ರತ್ನಗೆ ಪೋಸ್ಟುಮಸ್ಲಿ ಕೊಡ್ತಾರೆ. ಅಂದರೆ ಇವ್ರು ತೀರ್ಕೊಂಡ್ಮೇಲೆ ಯಾರೇನು ಅವಾರ್ಡ್ ಕೊಡ್ತಾರಲ್ಲ ಯಾರಿಗೋ ಒಬ್ಬರಿಗೆ ಅದನ್ನು ಪೋಸ್ಟ್ಯುಮಸ್ಲಿ ಅಂತ ಕರೀತಾರೆ. ಸೊ ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರ್ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನೀಡುವ ನಿರ್ಧಾರವನ್ನು ಕಾಂಗ್ರೆಸ್ ಸ್ವಾಗತಿಸಿದೆ. ಜನನಾಯಕ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಠಾಕೂರ್ ಅವರು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯ 49ನೇ ಪುರಸ್ಕೃತರಾಗಿದ್ದಾರೆ. ಇಲ್ಲಿ ನಾವು 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ನ ಕಲಿಬೇಕು. ಒಂದು ಕರ್ಪೂರಿ ಠಾಕೂರ್ ಅವ್ರ ಬಗ್ಗೆ, ಸೆಕೆಂಡ್ ಬಂದು ಭಾರತ ರತ್ನ ಬಗ್ಗೆ. ಫಸ್ಟು ಕರ್ಪೂರಿ ಠಾಕೂರ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇವ್ರು ಹುಟ್ಟಿದ್ದು January 24, 1924. ಠಾಕೂರ್ ಇಸ್ ಕ್ರೆಡಿಟೆಡ್ ಇನ್ ಬಿಹಾರ್ ಪಾಲಿಟಿಕ್ಸ್ ಫಾರ್ ಎನ್ಫೋರ್ಸಿಂಗ್ ಟೋಟಲ್ ಪ್ರೊಹಿಬಿಷನ್ ಆಫ್ ಆಲ್ಕೋಹಾಲ್ ಇನ್ 1970. ಟೋಟಲ್ ಪ್ರೊಹಿಬಿಷನ್ ಆಫ್ ಆಲ್ಕೋಹಾಲ್ ಅಂದರೆ ಸಂಪೂರ್ಣ ಮದ್ಯಪಾನ ನಿಷೇಧವನ್ನು ಜಾರಿಗೊಳಿಸಿದ ಕೀರ್ತಿ ಇವ್ರಿಗೆ ಹೋಗುತ್ತೆ. He was born in Samistar district and was renamed after Karpuri Gram ಅಂತಲೂ ಕರೀತಾರೆ. He was influenced by Mahatma Gandhi and Satyanarayana Simha. ಇವರು ಮಹಾತ್ಮ ಗಾಂಧಿ ಮತ್ತು ಸತ್ಯನಾರಾಯಣ ಸಿಂಹರಿಂದ ಮೋಟಿವೇಶನ್ ಆಗಿರ್ತಾರೆ, ಪ್ರೇರೇಪಿತರಾಗಿರ್ತಾರೆ, ಪ್ರಭಾವಿತರಾಗಿರ್ತಾರೆ. ಹಿ ಜಾಯಿನ್ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಫೆಡರೇಷನ್. ಇವರು ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಫೆಡರೇಷನ್ ಜಾಯ್ನ್ ಆಗಿರ್ತಾರೆ. ಹಿ ವಾಸ್ ಸ್ಟೂಡೆಂಟ್ ಆ್ಯಕ್ಟಿವಿಸ್ಟ್. ಇವರು ವಿದ್ಯಾರ್ಥಿಯ ಕಾರ್ಯಕರ್ತರಾಗಿರ್ತಾರೆ. ಮತ್ತು ಹಿ ಆಲ್ಸೋ ಜಾಯಿನ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಜಾಯ್ನ್ ಆಗಿರ್ತಾರೆ.
for his participation in the Indian independence movement. He spent 26 months in jail. Indian independence movement ಅಲ್ಲಿ ಇವ್ರು ಭಾಗಿ ಆಗಿದ್ದರಿಂದ ಇವ್ರ ಮೇಲೆ 26 ತಿಂಗಳು ಜೈಲಿನ ವನವಾಸ ಮಾಡಬೇಕಾಗುತ್ತೆ. Thakur, who passed away in 1988, was the first non-Congress socialist leader who became chief minister twice. ಇವರು 2 ಸರಿ ಮುಖ್ಯಮಂತ್ರಿಗಳಾಗಿರ್ತಾರೆ. ನಾನ್ ಕಾಂಗ್ರೆಸ್ ಲೀಡರ್ ಆಗಿದ್ದರೂ ಸಹಿತ ಇವರು 2 ಸರಿ ಲೀಡರ್ ಆಗಿರ್ತಾರೆ ಅನ್ನೋದು ಈ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್. ಈಗ ನೆಕ್ಸ್ಟ್ ಟಾಪಿಕ್ ನೋಡೋಣ. ಭಾರತ ರತ್ನ ಅಂದರೆ ಭಾರತ ರತ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಟ್ 2 ಸಿವಿಲಿಯನ್ ಅವಾರ್ಡ್ಸ್. ಭಾರತ ರತ್ನ ಪದ್ಮ ವಿಭೂಷಣ್ in 1954. Bharat Ratna had 3 classes, Pahela Varg, Dusra Varg and Tisra Varg, subsequently renamed as Padma Vibhushan, Padma Bhushan and Padma Shri via presidential notification. Bharat Ratna is the highest civilian award of the country. ನಮ್ಮ ದೇಶದಲ್ಲಿರುವಾದ ಅತ್ಯುನ್ನತ ಪ್ರಶಸ್ತಿ ಇದು and is awarded in recognition of exceptional service or performance of the highest order. ಇವರು ದೇಶಕ್ಕಾಗಿ ತುಂಬಾ ಸರ್ವಿಸ್ ಕೊಟ್ಟಿರ್ತಾರೆ, ಹಾಗಾಗಿ ಈ ಒಂದು ಅವಾರ್ಡ್ನ ಕೊಡ್ತಾರೆ. The recommendations for the Bharat Ratna are made by Prime Minister to the President of India. ನೋ ಫಾರ್ಮಲ್ ರೆಕಮೆಂಡೇಷನ್ಸ್ ಏನೂ ಇರಲ್ಲ. ಇದು ಪ್ರೈಮ್ ಮಿನಿಸ್ಟರ್ ಆಗಿರೋವಂಥವ್ರು ಪ್ರೆಸಿಡೆಂಟ್ಗೆ ಒಂದು ರೆಕಮೆಂಡೇಷನ್ ಕೊಡ್ತಾರೆ. ದ ನಂಬರ್ ಆಫ್ ಭಾರತ್ ರತ್ನ ಅವಾರ್ಡ್ಸ್ ಇಸ್ ರೆಸ್ಟ್ರಿಕ್ಟೆಡ್ ಟು ಮ್ಯಾಕ್ಸಿಮಮ್ ಆಫ್ 3 ಇನ್ ಎ ಪರ್ಟಿಕ್ಯುಲರ್ ಇಯರ್. ಒಂದು ವರ್ಷಕ್ಕೆ ಮ್ಯಾಕ್ಸಿಮಮ್ ಅಂದರೆ 3 ಜನಕ್ಕೆ ಮಾತ್ರ ಈ ಒಂದು ಅವಾರ್ಡ್ನ ಕೊಡೋದು. ಆ್ಯಂಡ್ ದಿ ಅವಾರ್ಡ್ ವಾಸ್ ಲಾಸ್ಟ್ ಕನ್ಫರ್ಡ್ ಆನ್ ಲೇಟ್ ಪ್ರೆಸಿಡೆಂಟ್ ಪ್ರಣಬ್ ಮುಖರ್ಜಿ in 2019. Now let's look into the next article. ಕಲೈಗ್ನರ್ ಜಲ್ಲಿಕಟ್ಟು ಅರೇನಾ, ತಮಿಳುನಾಡು ಚೀಫ್ ಮಿನಿಸ್ಟರ್ ಈಗ ಕಲೈಗ್ನರ್ ಸೆಂಟಿನರಿ ಜಲ್ಲಿಕಟ್ಟು ಅರೇನಾ ಫಾರ್ IPL ಟೈಪ್ ಆಫ್ ಮ್ಯಾಚಸ್ ಅಂತ ನಡೆತಿದ್ದಾರೆ. ಈ ಜಲ್ಲಿಕಟ್ಟು ಅನ್ನೋದು ತಮಿಳುನಾಡಿಗೆ ಸೀಮಿತವಾದದ್ದು. ಈ ಜಲ್ಲಿಕಟ್ಟು ಅನ್ನೋದು ತಮಿಳುನಾಡು ಚೀಫ್ ಮಿನಿಸ್ಟರ್ ಈಗ IPL ಮ್ಯಾಚಸ್ ಥರ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದ ಸ್ಟೇಡಿಯಂ ಏನಿರುತ್ತಲ್ಲ, ಇಟ್ ಈಸ್ ನೇಮ್ಡ್ ಆಫ್ಟರ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ತಮಿಳುನಾಡು ಹೂ ಹ್ಯಾಪನ್ಸ್ ಟು ಬಿ ಎಂ ಕರುಣಾನಿಧಿ. ಈ ಒಂದು ಸ್ಟೇಡಿಯಂನ ಎಂ ಕರುಣಾನಿಧಿ ಹೆಸರಲ್ಲಿ ಇವರು ಸ್ಥಾಪನೆ ಮಾಡಿರ್ತಾರೆ. ಸೊ ಈ ಅರೇನಾ ಅಲ್ಲಿ ಏನಿರುತ್ತೆ ಅಂತಂದರೆ ಬುಲ್ಶೆಡ್, ಬುಲ್ ಬಾರ್ನ್ ಆ್ಯಂಡ್ ಅ ವೆಟರ್ನರಿ ಹಾಸ್ಪಿಟಲ್, ಅಖಾಡವು ಅಗತ್ಯ ಸೌಲಭ್ಯಗಳಾದ ಬುಲ್ಶೆಡ್, ಗೂಳಿ ಕೊಟ್ಟಿಗೆ ಮತ್ತು ಪಶುವೈದ್ಯಕೀಯ ಆಸ್ಪತ್ರೆಯನ್ನು ಒಳಗೊಂಡಿರುತ್ತದೆ. ದಿ ಪ್ರಮೈಸಸ್ ಆಲ್ಸೋ ಅಕಾಮಡೇಟ್ ಅ ಮ್ಯೂಸಿಯಂ ಟು ಎಂರಿಚ್ ದ ಎಕ್ಸ್ಪೀರಿಯನ್ಸ್ ಫಾರ್ ಬೋತ್ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಸ್ಪೆಕ್ಟೇಟರ್ಸ್. ವಸ್ತು ಸಂಗ್ರಹಾಲಯ ಇರುತ್ತೆ. 3700 ಸೀಟಿಂಗ್ ಕೆಪಾಸಿಟಿ ಕೂಡ ಇರುತ್ತೆ. ಜಲ್ಲಿಕಟ್ಟು ಅಂದರೆ ಏನು? ಇಟ್ ಈಸ್ ನೋನ್ ಆ್ಯಸ್ ಎರುತ್ತಳುವತ್ತಲ್ ಆ್ಯಂಡ್ ಮಂಜು ವಿರಟ್ಟು ಆ್ಯಂಡ್ ದಿಸ್ ಹ್ಯಾಪನ್ಸ್ ಟು ಬಿ ಎ ಸ್ಪೋರ್ಟ್ ದಟ್ ಈಸ್ ಕಂಡಕ್ಟೆಡ್ ಆ್ಯಸ್ ಪಾರ್ಟ್ ಆಫ್ ದಿ ಪೊಂಗಲ್. ಸೊ ಇಲ್ಲಿ ಈ ಬುಲ್ ಅಂತ ಏನಿರುತ್ತೆ, ನಮ್ಮ ಗೂಳಿ ಅಂತ ನಾವೇನು ಕರಿತೀವಿ, ಬುಲ್ ಟೇಮಿಂಗ್ ಅಂತ ಕರಿತೀವಿ. ಈ ಒಂದು ಬುಲ್ ಟೇಮಿಂಗ್ ಅಂತ ಏನಿರುತ್ತಲ್ಲ, ಇದನ್ನು ಇಟ್ಕೊಂಡು ಅಲ್ಲಿ ಕಾಯಿನ್ ಎತ್ಕೊಳ್ಳುವಂತಹ ಒಂದು ಪ್ರೋಗ್ರಾಮೇ ಈ ಒಂದು ಜಲ್ಲಿಕಟ್ಟು. ನಮಗೆ ಕಂಬಾಳ ಅಂತ ನಾವು ಮಾಡ್ತೀವಿ, ಅದೇ ಥರನೇ ಪ್ರತಿಯೊಂದು ರೀಜನಲ್ಲೂ ಅವ್ರದ್ದೇ ಆದಂತಹ ಒಂದಷ್ಟು ಕಲ್ಚರಲ್ ಪ್ರಾಕ್ಟೀಸಸ್ ಇರುತ್ತೆ. ಸೊ ಈ ಒಂದು ಗೂನ್ನ ಹಿಡ್ಕೊಂಡು ಅಲ್ಲಿ ಕಾಯಿನ್ನ ಹಿಡ್ಕೊಂಡು ಅದನ್ನು ಕಡಿಮೆ ಮಾಡೋದು, ಸ್ಪೀಡ್ನ ಕಡಿಮೆ ಮಾಡುವಂಥದ್ದನ್ನೇ ನಾವು ಈ ಜಲ್ಲಿಕಟ್ಟು ಅಂತ ಕರಿತೀವಿ. ನಿಮಗೆ ಪ್ರಿಲಿಮಿನರಿಯಲ್ಲಿ ಕೇಳುವಂಥದ್ದು, ಈ ಜಲ್ಲಿಕಟ್ಟು ಯಾವ ಸ್ಟೇಟಲ್ಲಿ ಆರ್ಗನೈಸ್ ಮಾಡ್ತಾರೆ? ಇಟ್ ಈಸ್ ಇನ್ ದ ಸ್ಟೇಟ್ ಆಫ್ ತಮಿಳ್ನಾಡು. ಇಟ್ ಈಸ್ ಡಿರೈವ್ಡ್ ಫ್ರಮ್ ದ ವರ್ಡ್ಸ್ ಕಲಿ ಆ್ಯಂಡ್ ಕಾಯಿನ್ಸ್. ಇದು ಕಲಿ ನಾಣ್ಯಗಳು ಮತ್ತು ಕಟ್ಟು ಪದಗಳಿಂದ ಹುಟ್ಟಿಕೊಂಡಿದೆ. ಅದರ ನಾಣ್ಯಗಳ ಬಂಡಲನ್ನು ಗೂಳಿಯ ಕೊಂಬುಗಳಿಗೆ ಕಟ್ಟಲಾಗುತ್ತದೆ. ಅವನನ್ನು ಧೈರ್ಯಶಾಲಿ ಮತ್ತು ಶೌರ್ಯಶಾಲಿ ಅಂತ ಕರೀತಾರೆ. ಸೊ ಹಳೆಯ ಕಾಲದಲ್ಲಿ ಪಳಗಿಸುವವನು ಚಿನ್ನ ಮತ್ತು ಬೆಳ್ಳಿಯನ್ನು ಗೆಲ್ಲಲು ಪ್ರಾಣಿಗಳ ತಲೆಯಿಂದ ಈ ಬಂಡಲನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಸೊ ಈ ಒಂದು ಪ್ರೋಗ್ರಾಮ್ ತಮಿಳ್ನಾಡಲ್ಲಿ ಇನಿಷಿಯೇಟ್ ಆಗುತ್ತೆ. Bulls are brought to a common place where the ritual happens. The participants are supposed to embrace the bull's hump. ಈ ಒಂದು ಹಂಪ್ ಅಂತ ನಾವೇನು ಕರಿತೀವಿ, ಗೂಳಿಯನ್ನು ಹಪ್ಪಿಗೆ ಮಾಡಿಕೊಂಡು ಅದನ್ನು ಸ್ಪೀಡ್ನ ಕಡಿಮೆ ಮಾಡಿ ಅದನ್ನು ಟೇಮ್ ಮಾಡಿ ಬ್ರಿಂಗ್ ದ ಬುಲ್ ಅಂಡರ್ ದಿ ಕಂಟ್ರೋಲ್ ಆರ್ ಅದನ್ನು ಸ್ಟಾಪ್ ಕೂಡ ಮಾಡಿಸ್ಬೇಕು. ಈ ಒಂದು ರೆಫರೆನ್ಸಸ್ ಎಲ್ಲಿರುತ್ತೆ? ಶಿಲಪಟ್ಟಿಕರಂ. ಈ ಶಿಲಪಟ್ಟಿಕರಂ ಅನ್ನೋ ಒಂದು ತಮಿಳ್ನಾಡಿನ ಒಂದು ಹಿಸ್ಟಾರಿಕ್ ಗ್ರಂಥವಾಗಿರುತ್ತೆ. ಒನ್ ಆಫ್ ದಿ 5 ಗ್ರೇಟ್ ಎಪಿಕ್ಸ್ ಆಫ್ ತಮಿಳ್ ಕ್ಲಾಸಿಕಲ್ ಪೀರಿಯಡ್ ಆ್ಯಂಡ್ 2 ಅದರ್ ಏನ್ಷಿಯಂಟ್ ಲಿಟರರಿ ವರ್ಕ್ಸ್, ಕಲೈ ತೊಗೈ ಆ್ಯಂಡ್ ಮಲೈ ಪಡುಕದಂ. ಈ 2 ವಿಚಾರದಲ್ಲೂ ಈ ಒಂದು ಮೆನ್ಷನ್ ಆಗಿರುತ್ತೆ. ಶಿಲಪಟ್ಟಿಕಂ, ಆಮೇಲೆ ಕಲೈ ತೊಗೈ, ಆಮೇಲೆ ಮಲೈ ಪಡುಕದಂ, ಈ ಕಡೆ 2 ಕಡೆ ಮೆನ್ಷನ್ ಆಗಿರುತ್ತೆ ಈ ಒಂದು ಜಲ್ಲಿಕಟ್ಟು ಅನ್ನೋದು. ಈಗ ನೆಕ್ಸ್ಟ್ ಆರ್ಟಿಕಲ್ನ ನೋಡೋಣ. ಇದು ಶಾರ್ಟ್ಸ್ ರಿಲೇಟೆಡ್ ಟಾಪಿಕ್ಸ್. ಡಿಸೈನ್ ಲಿಂಕ್ ಇನ್ಸೆಂಟಿವ್ ಸ್ಕೀಮ್ ಇರುತ್ತೆ. ದಿಸ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಓನ್ಲಿ 7 ಸ್ಟಾರ್ಟಪ್ಸ್ ಮಾರ್ಕ್ ಶಾರ್ಟ್ ಆಫ್ ಇಟ್ಸ್ ಟಾರ್ಗೆಟ್. ಇಟ್ ಏಮ್ಸ್ ಟು ಆಫರ್ financial incentives as well as design infrastructure support across various stages of development of deployment of semiconductor design, integrated circuit, chipsets, system on chips, systems and IP cores and semiconductor link design
ಫಾರ್ ಓವರ್ ಎ ಪೀರಿಯಡ್ ಆಫ್ 5 years. ಸೊ 5 ವರ್ಷಗಳ ಕಾಲ ಈ ಒಂದು ಇನ್ಫ್ರಾಸ್ಟ್ರಕ್ಚರಲ್ ಸಪೋರ್ಟ್ನ ಈ ಡಿಸೈನ್ ಲಿಂಕ್ ಇನ್ಸೆಂಟಿವ್ ಸ್ಕೀಮ್, ಅಂದರೆ ನಾನೇನೋ ಡಿಸೈನ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದರೆ ಅಲ್ಲಿ ಅವ್ರು ನಮಗೆ ಇನ್ಸೆಂಟಿವ್ಸ್ ಕೊಡ್ತಾ ಬರ್ತಾರೆ. ಸೊ ವಾಟ್ ಆರ್ ದಿ ಅದರ್ ಫೀಚರ್ಸ್ ಆಫ್ ಇಟ್? ದ ಸ್ಕೀಮ್ ಶಾಲ್ ಇನಿಷಿಯಲಿ ಬಿ ಫಾರ್ 3 years from 1/1/2022. ನೋಡಲ್ ಏಜೆನ್ಸಿ ಹ್ಯಾಪನ್ಸ್ ಟು ಬಿ CDAC. ಈ CDAC ಅನ್ನೋದು ಒಂದು ಆರ್ಗನೈಸೇಷನ್, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್. ದಿಸ್ is keenly looking into this aspect. The scheme has 3 components: chip design infrastructure support, product design link scheme. Under this component, a reimbursement of up to 50% of the eligible expenditure subject to a ceiling of 15 crore rupees per application will also be provided. ಅಂದರೆ ಈ ಘಟಕದ ಅಡಿಯಲ್ಲಿ ಪ್ರತಿ ಅರ್ಜಿಗೆ ಎವ್ರಿ ಅಪ್ಲಿಕೇಶನ್ ನಾವೇನು ಮಾಡ್ತೀವಲ್ಲ 15 ಕೋಟಿ ರೂಪಾಯಿಗಳ ಸೀಲಿಂಗ್ಗೆ ಒಳಪಟ್ಟಿರುವ ಅರ್ಹ ವೆಚ್ಚದ 50% ಮರುಪಾವತಿಯನ್ನು ಒದಗಿಸಲಾಗುತ್ತದೆ. ಸೊ ಇವರಿಗೆ ರೀಎಂಬರ್ಸ್ಮೆಂಟ್ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಕಂಟಿನ್ಯೂಯಿಂಗ್ ವಿತ್ ದಿಸ್, ವಾಟ್ ವಿ ಹ್ಯಾವ್ ಇಸ್ ಅ ಡಿಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಬಂದು ಇನ್ಸ್ಯಾಟ್ 3Ds ಅಂತ ಹೇಳಿ. ಸೊ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಹ್ಯಾಸ್ ಕಂಪ್ಲೀಟೆಡ್ ಆಲ್ ಟೆಸ್ಟ್ ಆನ್ ಇನ್ಸ್ಯಾಟ್ 3D ಸ್ಯಾಟಲೈಟ್ ಬಿಫೋರ್ ದ ಫೈನಲ್ ರಿವ್ಯೂ ಅಟ್ ಸ್ಪೇಸ್ ಪ್ರೋಗ್ರಾಮ್ ಇನ್ ಶ್ರೀಹರಿಕೋಟ. ಎಲ್ಲ ಪ್ರೋಗ್ರಾಮಲ್ಲಿ ಬೇಕಾಗಿರುವಂತಹ ಎಲ್ಲ ಒಂದು ಪ್ರೋಗ್ರಾಮಲ್ಲಿ ಬೇಕಾಗಿರುವಂಥ ರಿವ್ಯೂ ಪ್ರೋಸೆಸ್ನ ಇವರು ಶ್ರೀಹರಿಕೋಟ ಆಂಧ್ರ ಪ್ರದೇಶಲ್ಲಿ ನಡೆಸಿದ್ದಾರೆ. ಆ್ಯಂಡ್ ದಿಸ್ ಹ್ಯಾಪನ್ಸ್ ಟು ಬಿ ಅನ್ ಅಡ್ವಾನ್ಸ್ ಮೀಟಿಯಲಾಜಿಕಲ್ ಸ್ಯಾಟಲೈಟ್. ಇನ್ಸ್ಯಾಟ್ ಬಂದು ಅಡ್ವಾನ್ಸ್ ಮೀಟಿಯಲಾಜಿಕಲ್ ಸ್ಯಾಟಲೈಟ್ ಆಗಿರುತ್ತೆ. ಕಾನ್ಫಿಗರ್ಡ್ ವಿತ್ ಇಮೇಜಿಂಗ್ ಸಿಸ್ಟಮ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ಸೌಂಡ್. ಕಾನ್ಫಿಗರ್ ಮಾಡಲಾದ ಭಾರತದ ಸುಧಾರಿತ ಹವಾಮಾನ ಉಗ್ರಹಣವಾಗಿದೆ. ಸೊ ಈ ಹವಾಮಾನ ಸ್ಯಾಟಲೈಟ್ ರಿಲೇಟೆಡ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ವೆದರ್ ರಿಲೇಟೆಡ್ ಅಡ್ವಾನ್ಸ್ ಮೀಟಿಯಲಾಜಿಕಲ್ ಸ್ಯಾಟಲೈಟ್ ಆಗಿರುತ್ತೆ. ಇಟ್ ಈಸ್ ಅ ಕೊಲಾಬರೇಟಿವ್ ಎಫರ್ಟ್ ಬಿಟ್ವೀನ್ ಇಸ್ರೋ ಆ್ಯಂಡ್ IMD. ಇಟ್ ಈಸ್ ಪಾರ್ಟ್ ಆಫ್ ಸೀರೀಸ್ ಆಫ್ ಕ್ಲೈಮೇಟ್ ಅಬ್ಸರ್ವೇಟರಿ ಸ್ಯಾಟಲೈಟ್ಸ್ aimed at enhancing climate services, comprising 3 dedicated Earth observation satellites. INSAT 3D, INSAT 3D are already in orbit. It will be launched by using geosynchronous launch vehicle GSLV-14. ಸೊ GSLV F-14 ಮೂಲಕ ಇದನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿಗೆ ಈ ನಮ್ಮ ಅನಾಲಿಸಿಸ್ ಬೈಲಿಂಗ್ವಲ್ ಬೋತ್ ಇನ್ ಇಂಗ್ಲೀಷ್ ಮತ್ತು ಕನ್ನಡ ಮುಕ್ತಾಯವಾಗುತ್ತೆ. ನಿಮಗೆ ಈ ಒಂದು ಇನಿಷಿಯೇಟಿವ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಫೆಲೋ ಆಸ್ಪಿರೆಂಟ್ಸ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.